ವೆಲ್ಕಮ್ ಟು ಅಕ್ಕ ಎಸ್ ಅಕಾಡೆಮಿಕ್ ಕರೆಂಟ್ ಅಫೇರ್ಸ್ ಸೆಷನ್. ಶ್ರೀಧರ್ ನೋಡಿ, ನಾವು ಇವತ್ತು ಯುನೆಸ್ಕೋ ಪರಂಪರೆಗೆ ಸಂಬಂಧಪಟ್ಟಿರೋ ಯುನೆಸ್ಕೋ ಏನು ಒಂದು ಲಿಸ್ಟ್ ಅನೌನ್ಸ್ ಮಾಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ತರ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ರಾಮಪ್ಪ ಟೆಂಪಲ್ ತೆಲಂಗಾಣದಿಂದ ಈ ದೇವಸ್ಥಾನ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನನ ಪಡೆದುಕೊಂಡಿದೆ. ಹಾಗಂತ ಯುನೆಸ್ಕೋ ಘೋಷಣೆ ಮಾಡಿದೆ. ಈ ದೇವಾಲಯ ಕಾಕತೀಯ ಡೈನಾಸ್ಟಿ ಇವರ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ದೇವಸ್ಥಾನ ಆಗಿದೆ. ಹಾಗಾಗಿ ಈ ಕಾಕತೀಯ ವಂಶಸ್ಥರು ಯಾರು, ಇವರ ಆಡಳಿತ ಪ್ರದೇಶಗಳು ಯಾವುದೆಲ್ಲ ಇದ್ವು, ಯಾರೆಲ್ಲ ಪ್ರಮುಖ ರಾಜರಿದ್ರು, ಮತ್ತೆ ಆಡಳಿತದ ವೈಖರಿಯ ಬಗ್ಗೆ ನಾವು ಇದನ್ನು ನೋಡೋಣ. ಹಾಗೆ ಇತ್ತೀಚೆಗೆ ಅಂತಂದ್ರೆ ಆಧುನಿಕವಾಗಿ ತೆಲಂಗಾಣ ಸರ್ಕಾರ 2018ರಿಂದ ಕಾಕತೀಯ ಮಿಷನ್ ಅಥವಾ ಮಿಷನ್ ಕಾಕತೀಯ ಅನ್ನೋ ಒಂದು ಸ್ಕೀಮ್ ಜಾರಿಗೊಳಿಸಿದೆ, ಅನ್ನೋ ಯೋಜನೆಯನ್ನ ಜಾರಿಗೊಳಿಸಿದೆ. ಇದು ಏನು ಅಂತಾನು ಕೂಡ ನಾವು ಈ ಸ್ಲೈಡ್ಸ್ ಅಲ್ಲಿ ನೋಡೋಣ. ಈ ಸುದ್ದಿಗಳನ್ನ ನಾವೆಲ್ಲ ದ ಹಿಂದೂ ನ್ಯೂಸ್ ಪೇಪರ್ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಗವರ್ಮೆಂಟ್ ನ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಒಟ್ಟಾರೆಯಾಗಿ ಕಲೆಕ್ಟ್ ಮಾಡಿದ್ದೀವಿ. ಯುನೆಸ್ಕೋ ಒಂದು ಟ್ವೀಟ್ ಮಾಡಿದೆ. ಜಸ್ಟ್ ಇನ್ಸ್ಕ್ರೈಬ್ಡ್ ಆಸ್ ಅನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕಾಕತೀಯ ರುದ್ರೇಶ್ವರ ರಾಮಪ್ಪ ಟೆಂಪಲ್ ಇನ್ ತೆಲಂಗಾಣ ಇನ್ ಇಂಡಿಯಾ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಅಂತಂದ್ರೆ ಇದನ್ನ ಅಧಿಕೃತವಾಗಿ ನಾನು ವಿಶ್ವ ಪಾರಂಪರಿಕ ಪಟ್ಟಿಗೆ ನಾನು ಸೇರಿಸಿದ್ದೀನಿ ಅಂತ ಹೇಳಿ ಈ ಟ್ವಿಟರ್ ನ ಅರ್ಥ ಹೇಳಿದೆ. ಹಾಗಾದ್ರೆ ನಾವು ಈ ಯುನೆಸ್ಕೋ ಬಗ್ಗೆ ಮೊದಲು ಸ್ವಲ್ಪ ನೋಡೋಣ. ಏನಿದೆ ಯುನೆಸ್ಕೋ? ದ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಇಲ್ಲಿ ಹೇಳಿರೋ ತರ ಯುನೈಟೆಡ್ ನೇಷನ್ ಇದೊಂದು ವಿಶ್ವಸಂಸ್ಥೆಯ ಒಂದು ಸಹ ಅಂಗ. ಇದು ಅದರ ಕೆಳಗಡೆ ವರ್ಕ್ ಮಾಡುವಂತ ಒಂದು ಏಜೆನ್ಸಿ ಆಗಿದೆ. ಇದು ಯಾವುದಕ್ಕೆಲ್ಲ ಒತ್ತು ಕೊಡುತ್ತೆ? ಎಜುಕೇಶನಲ್, ಸೈಂಟಿಫಿಕ್ ಮತ್ತೆ ಕಲ್ಚರಲ್, ಈ ಮೂರು ಅಂಶಗಳಿಗೆ ಇದು ಹೆಚ್ಚಿನ ಮಹತ್ವ ಕೊಡುತ್ತದೆ. ಮತ್ತೆ ಇದು ಸ್ಥಾಪನೆ ಆದಂತಹ ವರ್ಷ ಯುನೆಸ್ಕೋ ಏನಿದೆ 1945 ನಲ್ಲಿ ಸ್ಥಾಪನೆ ಆಗಿದೆ. ಇದರ ಮುಖ್ಯ ಕಚೇರಿ, ಕೇಂದ್ರ ಕಚೇರಿ ಪ್ಯಾರಿಸ್. ಜಗತ್ತಿನ ಅತ್ಯಂತ ಸುಂದರ ನಗರ ಅಂತಾನೆ ಇದನ್ನ ನಾವು ಪರಿಗಣಿಸ್ತೀವಿ. ಪ್ಯಾರಿಸ್ ಇದು ಫ್ರಾನ್ಸ್ ದೇಶದಲ್ಲಿರುವಂತದ್ದು. ಈ ಜಾಗದಲ್ಲಿ ಇದು ಸ್ಥಾಪನೆ ಆಗಿದೆ. ನೋಡಿ, ಜಾಗತಿಕ ಯುದ್ಧ ಆದ್ಮೇಲೆ ಅಥವಾ ವರ್ಲ್ಡ್ ವಾರ್ ಆದ ನಂತರ ಏನು ಯುರೋಪಿಯನ್ ದೇಶಗಳೆಲ್ಲ ಇದ್ವಲ್ಲ, ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಅಥವಾ ಕಲ್ಚರಲ್ ವ್ಯವಸ್ಥೆ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗಿರುತ್ತೆ. ಆ ಸಮಯದಲ್ಲಿ ಎಲ್ಲಾ ಯುರೋಪಿಯನ್ ದೇಶಗಳು, ಯಾವೆಲ್ಲ ಜರ್ಮನಿಯ ವಿರುದ್ಧವಾಗಿದ್ದಂತಹ ದೇಶಗಳೆಲ್ಲ ಸೇರಿ ತಮ್ಮಲ್ಲೇ ಒಂದು ಗ್ರೂಪ್ ನ ಮಾಡುತ್ತೆ. ಅದನ್ನ ನಾವು ಕ್ಯಾಮ್ ಅಂತ ಕರಿತೀವಿ, CAM ಅಂತಂದ್ರೆ ಕಾನ್ಫರೆನ್ಸ್ ಆಫ್ ಅಲೈಡ್ ಮಿನಿಸ್ಟರ್ಸ್ ಆಫ್ ಎಜುಕೇಶನ್ಸ್ ಅಂತ. ಶಿಕ್ಷಣಕ್ಕೋಸ್ಕರನೇ ಮಹತ್ವ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರಲ್ಲೇ ಒಂದು ಸಂಘಟನೆ ಶುರುವಾಗುತ್ತೆ. ಈ ಸಂಘಟನೆಯ ಒತ್ತಾಯದ ಮೇರೆಗೆ ಯುನೆಸ್ಕೋ ಫಾರ್ಮ್ ಆಗುತ್ತೆ. ಇದು 1945ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗುವಂತದ್ದು. ಮತ್ತೆ ಮೊದಲನೇ ಬಾರಿಯ ಮೀಟಿಂಗ್ ಆಗುತ್ತೆ ಇದು ಫ್ರಾನ್ಸ್ ಇದೇ ಜಾಗದಲ್ಲಿ ಪ್ಯಾರಿಸ್ ಅಲ್ಲಿ ಆಗುತ್ತೆ. ಈ ರೀತಿಯಾಗಿ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಇದರ ಉದ್ದೇಶ ಜಾಗತಿಕವಾಗಿ ಶಿಕ್ಷಣ, ವೈಜ್ಞಾನಿಕವಾಗಿ ಮನೋಭಾವನೆಯನ್ನು ಬೆಳೆಸುವಂತದಕ್ಕೆ ಪೂರಕವಾಗಿರುವಂತದ್ದು, ಮತ್ತೆ ಕಲ್ಚರಲ್ ಸಾಂಸ್ಕೃತಿಕವಾಗಿ ಒಟ್ಟುಗೂಡಿಸ್ಬೇಕು, ಅವನ್ನೆಲ್ಲ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸಂಸ್ಥೆಯ ಜನ್ಮ ಆಗುತ್ತೆ. ನಾವು ನೋಡ್ಬೋದು ಇಲ್ಲಿ ಯುನೆಸ್ಕೋ ಇದು ಲೋಗೋ ಇದು. ಹಾಗೆ ಇದ್ರ ಕೆಳಗಡೆ ಹಲವಾರು ಸಂಸ್ಥೆಗಳಿದೆ. ಅದರಲ್ಲಿ ಐಕೋಮಾಸ್ ಅನ್ನೋದೊಂದು ಮತ್ತೆ IUCN. ಇವತ್ತೇನು ನಾವು ಮಾತಾಡೋ ಟಾಪಿಕ್ಗೆ ಇವು ರಿಲೇಟೆಡ್ ಆಗಿರೋದ್ರಿಂದ ಇವೆರಡು ಸಂಸ್ಥೆಗಳನ್ನು ನಾವು ನೋಡೋಣ. ಹಾಗಾದ್ರೆ ಮೇನ್ ಆಬ್ಜೆಕ್ಟಿವ್ ಆಫ್ ದ ಯುನೆಸ್ಕೋ ಏನು? ಟು ಬಿಲ್ಡ್ ಪೀಸ್, ಎರಾಡಿಕೇಟ್ ಪಾವರ್ಟಿ ಮತ್ತೆ ಡ್ರೈವ್ SDG ಏನು ನಾವು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಕೂಡ ಇದು ಜಾರಿಗೊಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದು ದ ಓನ್ಲಿ ಲಿವಿಂಗ್ ಆರ್ಗನೈಸೇಷನ್ಸ್ ವಿತ್ ಮ್ಯಾಂಡೇಟ್ ಟು ಕವರ್ ಆಲ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಶನ್. ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ಮಾಡುವಂತಹ ಸಂಸ್ಥೆ ಯುನೈಟೆಡ್ ನೇಷನ್ ಕೆಳಗಡೆ ಇರುವಂತಹ ಈ ಯುನೆಸ್ಕೋ ಮಾತ್ರನೇ. ಎಲ್ಲಾ ರೀತಿಯ ಶಿಕ್ಷಣ ವಲಯಕ್ಕೂ ಇದು ಕೆಲಸ ಮಾಡುತ್ತದೆ. ಹಾಗೆ ಎಜುಕೇಶನ್ 235 ಏನು ನಾವು SDG ಗೋಲ್ಸ್ ಗಳನ್ನ 2003ಗೆ ರೀಚ್ ಮಾಡಬೇಕು ಅಂತ ಹೇಳಿದೀವಲ್ಲ, ಅದರಲ್ಲಿ ಎಜುಕೇಶನ್ ಕೂಡ ಒಂದಾಗಿದೆ. ಅದನ್ನ ಸಂಪೂರ್ಣ ಜವಾಬ್ದಾರಿ ಈ ಯುನೆಸ್ಕೋದ ಜವಾಬ್ದಾರಿ ಇದೆ. ಹಾಗೆ ಇದು UNDP ಯುನೈಟೆಡ್ ನೇಷನ್ ಹ್ಯೂಮನ್ ಡೆವಲಪ್ಮೆಂಟ್ ಏನ್ ಪ್ರೋಗ್ರಾಮ್ ಇದೆಯಲ್ಲ, ಅದಕ್ಕೆ ಇದು ಕೂಡ ಒಂದು ಭಾಗಿದಾರ ಸಂಸ್ಥೆ ಆಗಿದೆ. ಇದು ಏನೇನೆಲ್ಲ ಕೆಲಸ ಮಾಡುತ್ತೆ? ಹ್ಯೂಮನ್ ರೈಟ್ಸ್ಗೆ ಇದು ಹೋರಾಡುತ್ತೆ, ಮತ್ತೆ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆಗಾಗಿ ಕೆಲಸ ಮಾಡುತ್ತೆ. ಹೆಲ್ತ್ ಅಂಡ್ HIV ಅದಕ್ಕೆ ಸಂಬಂಧಪಟ್ಟಿರೋ ತರ ಇದು ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸುತ್ತೆ. ಮತ್ತೆ ವೆಕೇಶನಲ್ ಸ್ಕಿಲ್ ಡೆವಲಪ್ಮೆಂಟ್, ಏನ್ ನಾವು ವೃತ್ತಿಪರತೆ, ಕೌಶಲ್ಯಾಭಿವೃದ್ಧಿ ಮಾಡ್ಬೇಕು ಅಂತ ಏನು ದೇಶದಲ್ಲಿ ಎಲ್ಲಾ ಕಡೆ ಅಥವಾ ಆಫ್ರಿಕಾ ದೇಶಗಳಲ್ಲಿ ಆಯಾ ಲೋಕಲ್ ಅಂದ್ರೆ ಪ್ರಾದೇಶಿಕವಾಗಿ ಅವರಿಗೆ ಯಾವ ರೀತಿ ಜ್ಞಾನ ಇರುತ್ತೆ ಅದಕ್ಕೆ ಪೂರಕವಾಗಿ ಅವರಿಗೆ ಕೌಶಲಾಭಿವೃದ್ಧಿ ಮಾಡಿಸುವಂತ ಕಾರ್ಯಕ್ರಮಗಳನ್ನ ಇದು ಹಮ್ಮಿಕೊಳ್ಳುತ್ತೆ.
ಮತ್ತೆ ಇದರ ಮುಖ್ಯವಾದ ಕೆಲಸ ಆಫ್ರಿಕಾ ಅಂಡ್ ಜೆಂಡರ್ ಈಕ್ವಾಲಿಟಿ ಅನ್ನೋ ಕಾರ್ಯಕ್ರಮದ ಕೆಳಗಡೆ ಆಫ್ರಿಕಾದಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನ ಜನಕ್ಕೆ ಶಿಕ್ಷಣದ ಮೂಲಕ ಒದಗಿಸ್ಕೊಡುವಂಥದ್ದು ಮತ್ತೆ ಲಿಂಗ ಸಮಾನತೆಗೆ ಹೋರಾಡುತ್ತೆ. ಈಗ ಹೆಣ್ಣು ಮಕ್ಕಳು ಭ್ರೂಣ ಹತ್ಯೆ ಅಂತ ನಡೆಯುತ್ತಲ್ಲ, ಈ ತರದ ಕಾರ್ಯಕ್ರಮಗಳಿಗೆ ಇದು ಜನಗಳಿಗೆ ಇದೊಂದು ಅವೇರ್ನೆಸ್ ಮೂಡಿಸುವಂಥದ್ದು. ಅದೆಲ್ಲ ತಪ್ಪು, ಆ ರೀತಿ ಮಾಡಿದ್ರೆ ನಮ್ಮ ಸೆಕ್ಸ್ ರೇಷಿಯೋದಲ್ಲಿ ಡೌನ್ ಆಗುತ್ತೆ, ರೀಜನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಕಾರ್ಯಕ್ರಮಗಳನ್ನು ಇದು ಜಾರಿಗೊಳಿಸುತ್ತೆ. ಹಾಗೆ ಇದ್ರದ ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಆಫ್ ಯುನೆಸ್ಕೋ ಅಂತ ನೋಡೋದಾದ್ರೆ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ಸ್. ಇದು ಈ ರೀತಿಯ ಎಲ್ಲ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಹಲವಾರು ಜಾಗತಿಕವಾಗಿ ಏನೆಲ್ಲ ಪ್ರಮುಖವಾಗಿ ಪಾರಂಪರಿಕ ಕಟ್ಟಡಗಳನ್ನು ಉಳಿಸುವಂತ ಕಾರ್ಯಕ್ರಮಕ್ಕೂ ಕೂಡ ಇದು ಹಲವಾರು ದೇಶಗಳ ಸಹಯೋಗದೊಂದಿಗೆ ಸಮ್ಮೇಳನಗಳನ್ನ ಇದು ನಡೆಸಿದೆ. 1972 ನಲ್ಲಿ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಆಗಿದೆ. ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಯಾವೆಲ್ಲ ಈ ಕನ್ವೆನ್ಷನ್ ನಲ್ಲಿ ಭಾಗವಹಿಸಿರುವಂತಹ ದೇಶಗಳನ್ನ ನಾವು ಸ್ಟೇಟ್ ಪಾರ್ಟೀಸ್ ಆಫ್ ಯುನೆಸ್ಕೋ ಅಂತ ಕರಿತೀವಿ. ಯಾವ ದೇಶಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದಾವೆ ಅದನ್ನ ಮತ್ತೆ ರ್ಯಾಟಿಫೈ ಕೂಡ ಮಾಡಿದಾವೆ. ರ್ಯಾಟಿಫೈ ಅಂತಂದ್ರೆ ಅಲ್ಲಿ ನಾವು ಭಾಗವಹಿಸ್ತೀವಿ. ಈಗ ಉದಾಹರಣೆಗೆ ಜರ್ಮನಿಯಲ್ಲಿ ನಡೆಯುವಂತದ್ದು ಅಥವಾ ಫ್ರಾನ್ಸ್ ಅಲ್ಲಿ ನಡೆಯುವಂತದ್ದು ಯಾವ್ದು ಸಮ್ಮೇಳನಕ್ಕೆ ಭಾರತ ದೇಶದಿಂದ ಎಕ್ಸಿಕ್ಯೂಟಿವ್ ಯಾರು ಈ ಎಕ್ಸಿಕ್ಯೂಟಿವ್ಸ್ ನಮ್ಮ ದೇಶದಿಂದ ಅಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡಿರ್ತಾರೆ, ಅವರು ಅಲ್ಲಿಂದ ಈ ರೀತಿಯ ಕಾನೂನುಗಳನ್ನ ನಮ್ಮ ದೇಶಕ್ಕೆ ಬೇಕು, ನಾವು ಕೂಡ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಸದುದ್ದೇಶದೊಂದಿಗೆ ಅಲ್ಲಿರೋ ಕಾನೂನುಗಳಿಗೆ ಒಪ್ಪಿ ನಾವು ನಮ್ಮ ದೇಶದಲ್ಲಿ ಬಂದ್ಮೇಲೆ ನಾವು ನಮ್ಮ ಸಂಸತ್ತಿನಲ್ಲಿ ಅವನ್ನ ಮಂಡಿಸಿ ಈ ನೆಲಕ್ಕೆ ಅನುಗುಣವಾಗಿ ವಿಶ್ವದಲ್ಲಿ ಮಾಡುವಂತ ಒಂದು ಸಾಮಾನ್ಯ ಅದು ಏನು ಗೋಲ್ ಇದಾವೆ ಅಥವಾ ರೀತಿ ರಿವಾಜುಗಳಿದಾವೆ ಇದನ್ನ ಭಾರತ ದೇಶಕ್ಕೆ ತಂದು ಈ ನೆಲಕ್ಕೆ ಇಲ್ಲಿರೋ ಕಾನೂನಿಗೆ ಇಲ್ಲಿರೋ ಪರಿಸರಕ್ಕೆ ವೈವಿಧ್ಯಕ್ಕೆ ಅನುಗುಣವಾಗಿ ಅವನ್ನ ರೂಪಿಸಿ ನಾವು ಅಡಾಪ್ಟ್ ಮಾಡ್ತೀವಿ. ಇದನ್ನ ನಾವು ರ್ಯಾಟಿಫೈ ಅಂತೀವಿ. ಇದನ್ನ ನಾವು ಒಪ್ಪಿಕೊಂಡಿದ್ದೇವೆ. ಹಾಗಾಗಿ ಯಾವೆಲ್ಲ ದೇಶಗಳು ಈ ವರ್ಲ್ಡ್ ಹೆರಿಟೇಜ್ ಕಮಿಟಿಗಳಲ್ಲಿ ಅಥವಾ ಕನ್ವೆನ್ಷನ್ಗಳಲ್ಲಿ ಭಾಗವಹಿಸಿದ್ದು ಇವುಗಳನ್ನೆಲ್ಲ ನಾವು ಸ್ಟೇಟ್ ಪಾರ್ಟಿಗಳು ಅಂತ ಕರಿತೀವಿ. ಮತ್ತೆ ಯಾವ ದೇಶಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಪೂರ್ಣ ಸದಸ್ಯತ್ವ ತಗೊಂಡಿದಾವಲ್ಲ ಯುನೆಸ್ಕೋದಿಂದ, ಆ ದೇಶಗಳಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳು ಮತ್ತೆ ಪ್ರಕೃತಿಯಾಗಿ ದತ್ತವಾಗಿರುವಂತಹ ಏನು ಸ್ಪೆಷಲ್ ಇರುವಂತಹ ಲ್ಯಾಂಡ್ಸ್ಕೇಪ್ಸ್ ಏನಿದಾವೆ ಆ ದೇಶಗಳನ್ನ ಮಾತ್ರ ಯುನೆಸ್ಕೋ ತನ್ನ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡುತ್ತೆ. ಇದರ ಹೊರತಾಗಿ ಯಾವೆಲ್ಲ ದೇಶಗಳು ಇದರಲ್ಲಿ ಭಾಗಿಯಾಗಿಲ್ಲ ಅಥವಾ ಈ ದೇಶದ ಈ ಸಂಘಟನೆಯ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ ಆ ದೇಶಗಳಿಗೆ ಯಾವುದೇ ರೀತಿ ಯುನೆಸ್ಕೋದಲ್ಲಿ ಇದು ಅವಕಾಶ ಇಲ್ಲ. ಹಾಗೆ ನಾವು ಯುನೆಸ್ಕೋದಿಂದ ಮುಂದುವರೆದು ನೋಡೋದಾದ್ರೆ ಮಾನವ ಮತ್ತು ಮ್ಯಾನ್ ಅಂಡ್ ಬಯೋಸ್ಫಿಯರ್, ಮಾನವ ಮತ್ತು ಜೀವಗೋಳ ಅನ್ನೋ ಕಾರ್ಯಕ್ರಮವನ್ನು ಕೂಡ ಇದು ಜಾರಿಗೊಳಿಸ್ತಾ ಇದೆ. ಏನಿದು ಮ್ಯಾಪ್ ಅಂತಂದ್ರೆ ಈ ಇದರಲ್ಲಿ ಇಂಟರ್ ಗವರ್ಮೆಂಟಲ್ ಸ್ಪೆಸಿಫಿಕ್ ಸೈಂಟಿಫಿಕ್ ಪ್ರೋಗ್ರಾಮ್ ಇದು ಅಂತಂದ್ರೆ ಇದು ಉದ್ದೇಶ ಏನು ಅಂತಂದ್ರೆ ಯಾವುದೋ ಈಗ ಉದಾಹರಣೆಗೆ ನಮ್ಮ ಬಂಡೀಪುರ ಕಾಡಿದೆ. ಈ ಬಂಡೀಪುರ ಕಾಡಿನಲ್ಲಿ ಹಲವಾರು ರೀತಿಯ ಕಾಡಿನ ಅಂಚಿನಲ್ಲಿ ಕಾಡಿನ ಜನಗಳು ವಾಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಮ್ಯಾನ್ ಅಂಡ್ ಬಯೋಸ್ಫಿಯರ್, ಇದರಲ್ಲಿರುವಂತಹ ಕಾಡು ಪ್ರಾಣಿಗಳು ಇದೊಂದು ಜೀವಗೋಳ, ಇದ್ರ ಜೊತೆಗೆ ಮನುಷ್ಯನು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಮನುಷ್ಯ ಮತ್ತೆ ಈ ಬಯೋಸ್ಫಿಯರ್ ಇವೆರಡರ ನಡುವೆ ಒಂದು ಉತ್ತಮ ರೀತಿಯ ಸಂಬಂಧ ಬೆಸೆಯುವಂತಹ ಕಾರ್ಯಕ್ರಮಗಳು. ಇಲ್ಲಿರುವಂತಹ ಜನಗಳಿಗೆ ಈ ಕಾಡನ್ನು ನಾವು ಹೇಗೆ ಬಳಸಬೇಕು, ಯಾವುದೇ ರೀತಿ ವೈಜ್ಞಾನಿಕ ರೀತಿಯಲ್ಲಿ ಇದನ್ನ ಸುಸ್ಥಿರ ಅಭಿವೃದ್ಧಿಯ ರೀತಿಯಲ್ಲಿ ಇದನ್ನ ನೋಡ್ಬೇಕು. ಇದರಲ್ಲಿರುವಂತಹ ಯಾವುದೇ ಏನು ಪ್ರಾಕೃತಿಕವಾಗಿರುತ್ತಲ್ಲ ಇದಕ್ಕೆ ಡ್ಯಾಮೇಜ್ ಮಾಡಿದ್ರೆ ನಾವು ಕೂಡ ಇದರಿಂದ ಲಾಭನ ಪಡೆಯಬಹುದು. ಈಕ್ವಲ್ ಮ್ಯೂಚುವಲ್ ಬೆನಿಫಿಟ್ ಆಗೋ ರೀತಿಯಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಇದು ಜಾರಿ ಮಾಡುತ್ತೆ. ಈ ರೀತಿ ಜಗತ್ತಿನಲ್ಲಿ ಹಲವಾರು ದೇಶಗಳಲ್ಲಿ ಬಯೋಸ್ಫಿಯರ್ ಮತ್ತೆ ಮ್ಯಾನ್ ಈ ನಡುವೆ ಒಂದು ಸಿಮ್ಯುಲೇಷನ್ ಒಂದು ಸಂಬಂಧನ ಏರ್ಪಡಿಸಿದೆ ಇದು. ಹಾಗಾಗಿ ಇದು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಅನ್ನೋದನ್ನೇ ಒಂದು ಪ್ರೋಗ್ರಾಮ್ ನ ಇದು ಶುರು ಮಾಡಿದೆ. ಇದರಲ್ಲಿ ಸುಮಾರು 701 ಸೈಟ್ ಗಳನ್ನ ಇದು ಗುರುತು ಮಾಡಿದೆ. ಹಾಗೆ ಇವೆಲ್ಲವೂ ಸೇರಿ ಒಂದು 124 ದೇಶಗಳಲ್ಲಿ ಬರುವಂತ ಸುಮಾರು 701 ಬಯೋಸ್ಫಿಯರ್ ರಿಸರ್ವ್ಸ್ ಇದಾವೆ. ನಾವು ಭಾರತದಲ್ಲಿ ನೋಡೋದಾದ್ರೆ ನಮ್ಮ ಮೊದಲ ಮ್ಯಾಪ್ ಕಾರ್ಯಕ್ರಮದ ಕೆಳಗೆ ನೋಂದಾಯಿತಿ ಆಗಿರುವಂತದ್ದು ನಮ್ಮ ನೀಲಗಿರಿ ಬಯೋಸ್ಫಿಯರ್ ಆಗಿದೆ. ಹಾಗೆ ಇತ್ತೀಚೆಗೆ ನಾವು ನೋಡಿದ್ದು ಕಾಂಚನಜುಂಗ, ಇದನ್ನು ಕೂಡ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಇದನ್ನು ಕೂಡ ಮ್ಯಾಪ್ ಅಲ್ಲಿ ಸೇರಿಸಿದೀವಿ. ಮತ್ತೆ ಮ್ಯಾಪ್ ಅಲ್ಲಿ ಅತಿ ದೊಡ್ಡದಾದಂತಹ ದೇಶದಲ್ಲಿ ಇರುವಂತದ್ದು ಕಚ್ಚಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ ಇದು ದೊಡ್ಡದು. ಮೊದಲನೇ ಬಾರಿಗೆ ನಮ್ಮ ನೀಲಗಿರಿ ಇದೆ, ಮತ್ತೆ ಕಚ್ ಅತಿ ದೊಡ್ಡದಾದದ್ದು. ಇತ್ತೀಚೆಗೆ ನಾವು ನೋಡಿರುವಂತದ್ದು ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಕೂಡ ಇದರಲ್ಲಿ ಸೇರಿದೆ. ಹಾಗೆ ಯುನೆಸ್ಕೋ ಇಟ್ಸ್ ಟ್ರೈ ಟು ಬ್ಯಾಲೆನ್ಸ್ ಸಮ್ ಎಕನಾಮಿಕ್, ಸೋಷಿಯಲ್ ಮತ್ತೆ ಕಲ್ಚರಲ್ ವ್ಯಾಲ್ಯೂಸ್ ಮತ್ತೆ ಈ ಪ್ರಿಸರ್ವ್ ಮಾಡುವಂತದ್ದನ್ನ ದೇಶಗಳಿಗೆ ಇದು ಯಾವ ರೀತಿ ನಾವು ಹೊಸ ಟೆಕ್ನಾಲಜಿ ಮೂಲಕ ಸಂರಕ್ಷಣೆ ಮಾಡಬಹುದು, ಏನೆಲ್ಲ ಮಾಡಬಹುದು ಅನ್ನೋದಕ್ಕೂ ಕೂಡ ಹಲವಾರು ರೀತಿಯಲ್ಲಿ ಇದು ಟ್ರೈನಿಂಗ್ ನ ಕೊಡುತ್ತೆ ಈ ಕೆಲವು ಸಂಸ್ಥೆಗಳ ಮೂಲಕ. ಅದೇ ರೀತಿ ಇದು ಕರ್ನಾಟಕದಲ್ಲೂ ಕೂಡ 2 ಸ್ಥಳಗಳನ್ನ ನಮಗೆ ಗುರುತು ಮಾಡಿಕೊಟ್ಟಿದೆ. ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ನಮಗೆ ನಮ್ಮ ರಾಜ್ಯದಲ್ಲಿ ಹಂಪಿ ಇದೆ ಮತ್ತೆ
ಪಟ್ಟದಕಲ್ಲಿದೆ. ಹಂಪಿನ ಕ್ರಮವಾಗಿ ನಾವು 1986ರಲ್ಲಿ ಮತ್ತೆ ಪಟ್ಟದಕಲ್ಲನ್ನ 1987ರಲ್ಲಿ ಈ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿದೆ. ಹಂಪಿ ಗೊತ್ತಿರೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದನ್ನ ನಾವು ಓಪನ್ ಏರ್ ಮ್ಯೂಸಿಯಂ ಅಂತಾನೆ ಕರಿತೀವಿ. ನೀವು ಎಷ್ಟು ಸುತ್ತಿದ್ರು ಇದನ್ನ ಪರಿಪೂರ್ಣವಾಗಿ ಇದರ ಕಲಾ ಸೌಂದರ್ಯನ ನಮಗೆ ಸವಿಯಕ್ಕೆ ಸಾಧ್ಯನೇ ಆಗಲ್ಲ. ಅಷ್ಟು ಬೃಹದಾಕಾರವಾಗಿರುವಂತದ್ದು, ಅಷ್ಟು ವಿಶಾಲವಾಗಿರತಕ್ಕಂತ ಒಂದು ಕಲಾ ಸೌಂದರ್ಯ ಇಲ್ಲಿದೆ ಹಂಪಿಲಿ. ಹಾಗೆ ನಾವು ಪಟ್ಟದಕಲ್ಲು, ಬಾದಾಮಿಯ ಚಾಲುಕ್ಯರ ರಾಜರು ಇಲ್ಲಿ ಪಟ್ಟ ಕಟ್ಟಿಸ್ಕೊಳ್ತಾ ಇದ್ರು. ಇಲ್ಲಿ ರಾಜನಾಗಿರುವಂತಹ ವ್ಯಕ್ತಿಗೆ ಇಲ್ಲಿ ಅಭಿಷೇಕ ಎಲ್ಲ ಮಾಡಿ ಇಲ್ಲಿ ಅವನಿಗೆ ರಾಜ ಅಂತ ಘೋಷಣೆ ಮಾಡ್ತಿದ್ದಂತಹ ಜಾಗ. ಆದ್ದರಿಂದ ಇದ್ರ ಹೆಸರು ಪಟ್ಟದಕಲ್ಲು ಅಂತಿದೆ. ಇದರ ಹಳೆಯ ಹೆಸರು ನಾವು ಇತಿಹಾಸದಲ್ಲಿ ಹುಡುಕಿದ್ರೆ ಕಿಸುವಳಲು ಅನ್ನೋ ಹೆಸರಲ್ಲೂ ಕೂಡ ಇದು ಇದೆ. ಮತ್ತೆ ಇದು ಸಾಂಸ್ಕೃತಿಕವಾಗಿ ಮತ್ತೆ ವಾಣಿಜ್ಯಾತ್ಮಕವಾಗಿ ಅತ್ಯಂತ ಹೆಚ್ಚು ಇತರೆ ರಾಜ್ಯಗಳ ಮೇಲೆ, ಇತರ ರಾಜವಂಶಗಳ ಮೇಲೆ ಪ್ರಭಾವ ಬೀರಿದಂತಹ ಇತಿಹಾಸ ನಾವು ಈ ಬಾದಾಮಿ ಚಾಲುಕ್ಯರ ಅಥವಾ ಪಟ್ಟದಕಲ್ಲು, ಅದ್ರ ಸುತ್ತಮುತ್ತ ಇರುವಂತಹ ಐಹೊಳೆ, ಈ ಎಲ್ಲಾ ಜಾಗಗಳಲ್ಲೂ ಕೂಡ ನಾವು ಗಮನಿಸ್ತೀವಿ. ಈ ಎರಡು ಇಷ್ಟು ಕರ್ನಾಟಕದಲ್ಲಿದೆ. ಹಾಗೆ ಇದ್ರ ಜೊತೆಗೆ ಬೇಲೂರು, ಹಳೆಬೀಡು ಈ ಹೆಸರುಗಳು ಕೂಡ ಅನೌನ್ಸ್ ಮಾಡಿ ನೀವು ಅಂತೇಳಿ ಭಾರತ ಸರ್ಕಾರದಿಂದ ನಾಮಿನೇಟ್ ಆಗಿದೆ. ಆದ್ರೆ ಅದು ಇನ್ನ ಪೆಂಡಿಂಗ್ ಅಲ್ಲೇ ಇದೆ. ನಾವು ಈಗ ಯುನೆಸ್ಕೋ ಬಗ್ಗೆ ಮಾತಾಡೋದಾದ್ರೆ ಯಾವ ದೇಶಗಳು, ನಾವು ಆಗ್ಲೇ ಮಾತಾಡಿರ್ತಾರೆ 1972 ನಲ್ಲಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ಮುಂದೆ ಯಾರ ಕನ್ವೆನ್ಷನ್ ಅಲ್ಲಿ ಯಾರೆಲ್ಲ ಭಾಗವಹಿಸಿರೋ ದೇಶಗಳನ್ನ ನಾವು ಸ್ಟೇಟ್ ಪಾರ್ಟಿ ಅಂತ ಕರಿತೀವಿ. ಈ ಸ್ಟೇಟ್ ಪಾರ್ಟಿಗಳು ಭಾಗವಹಿಸಿರುತ್ತೆ. ಅವರು ತಮ್ಮ ದೇಶದಲ್ಲಿರುವಂತಹ ಯಾವುದು ಪಾರಂಪರಿಕ ಕಟ್ಟಡಗಳನ್ನ ಮೊದಲು ಲೀಸ್ಟ್ ಮಾಡ್ತೀವಿ. ಅದು ಮೊದಲನೇ ಹಂತ. ಅದನ್ನ ನಾವು ಟಿನೇಟಿವ್ ಲೀಸ್ಟ್ ಅಂತ ಕರಿತೀವಿ. ಇದು ಸಂಭಾವ್ಯ ಪಟ್ಟಿ. ನಾನೊಂದು 50 ನಮ್ಮ ದೇಶಗಳಿಂದ ಒಂದು 50 ಸ್ಥಳಗಳನ್ನ ನಾನು ಒಂದು ಪಟ್ಟಿ ಮಾಡಿ ನಾನು ಸಲ್ಲಿಸ್ತೀನಿ. ನಾನು ಇದಕ್ಕೆ ಸಲ್ಲಿಸಿದ ನೆಕ್ಸ್ಟ್ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಗಳಿರುತ್ತೆ ರೀಜನಲ್ ವೈಸ್. ಈ ಪಟ್ಟಿನ ಈ ರೀತಿಯ ಕೇಂದ್ರಗಳು ಅದಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿನೋ ಮತ್ತೆ ಮ್ಯಾಪು ಏನೇನೆಲ್ಲ ಮಾಹಿತಿ ಬೇಕು ಅದನ್ನ ಒಂದು ರಿಆರ್ಗನೈಸ್ ಆಗಿ ಮಾಡಿ ಈ ಸೆಂಟರ್ಗಳು ನಮ್ಮ ದೇಶಗಳಿಗೆ ಅಥವಾ ಯಾವ ಸಬ್ಮಿಟ್ ಮಾಡ್ತಾವಲ್ಲ ಸ್ಟೇಟ್ ಪಾರ್ಟಿಗಳು ಅವರಿಗೆ ಸಹಾಯ ಮಾಡುತ್ತೆ. ಇಲ್ಲಿಂದ ಮುಂದೆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿದ್ದು ಮುಂದುವರಿಯುತ್ತೆ. ಇದು ಎಲ್ಲೋಗುತ್ತೆ ನೆಕ್ಸ್ಟ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಮುಂದೆ ಇದು ಹೋಗುತ್ತೆ. ಈಗ ಇಲ್ಲಿ ಬಂದಾಗ ಈ ವರ್ಲ್ಡ್ ಹೆರಿಟೇಜ್ ಕಮಿಟಿ ಯಾವ ನ್ಯಾಷನಲ್ ಇದು ಪಾರ್ಟಿಗಳು ಏನೆಲ್ಲ ಲಿಸ್ಟ್ ನ ಕೊಟ್ಟಿದ್ದಾರೆ ಆ ಲಿಸ್ಟ್ ಗಳನ್ನ ಈ ಕಮಿಟಿ ಈ ಎರಡು ಸಂಸ್ಥೆಗಳ ಕೈಗೆ ಒಪ್ಪಿಸುತ್ತೆ. IUCN ಮತ್ತೆ ಐಕಾಮರ್ಸ್ ಅಂತಂದ್ರೆ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಆರ್ಕಿಯಾಲಜಿಕಲ್ ಹೆರಿಟೇಜ್ ಮ್ಯಾನೇಜ್ಮೆಂಟ್. ಇದು ಕೂಡ ಪ್ಯಾರಿಸ್ ಅಲ್ಲಿ ಇದೆ. ಇದು ಹೆಡ್ ಕ್ವಾರ್ಟರ್ಸ್ 1964 ಅಲ್ಲಿ ಸ್ಥಾಪನೆ ಆಗಿರುವಂತ ಒಂದು ಸಂಸ್ಥೆ ಆಗಿದೆ. ಹಾಗೆ ನೆಕ್ಸ್ಟ್ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ನೇಚರ್. ಏನು ನಾವು ಲ್ಯಾಂಡ್ಸ್ಕೇಪ್ ಗಳನ್ನ ಏನಾದ್ರು ಸೇರಿಸಬೇಕು ಅನ್ನೋದಾದ್ರೆ ಇದು ಅದರ ಬಗ್ಗೆ ಹೆಚ್ಚಾಗಿ ಕೂಲಂಕುಷವಾಗಿ ಪರಿಗಣಿಸುತ್ತೆ, ನೋಡುತ್ತೆ. ಈ ಎರಡು ಅಂಗಸಂಸ್ಥೆಗಳಿಗೆ ಈ ಲೀಸ್ಟ್ ನ ಕೊಟ್ಟಾಗ ಇದು ಆ ದೇಶಕ್ಕೆ ಇದು ಸ್ಪಾಟ್ ವಿಸಿಟ್ ಗೆ ಬರ್ಬೋದು. ಅದಕ್ಕೆ ಬೇಕಾಗಿರುವಂತಹ ಮಾಹಿತಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿ ಪಡಿಬಹುದು. ಮತ್ತೆ ಇದೇ ವರ್ಲ್ಡ್ ಹೆರಿಟೇಜ್ ಕಮಿಟಿ 10 ರೂಲ್ಸ್ ಗಳನ್ನ ಕ್ರಿಟೀರಿಯಾ ಏನು ಈ 10 ಕ್ರಿಟೀರಿಯಾಗಳನ್ನು ಸೆಟ್ ಮಾಡಿರುತ್ತೆ. ಈ 10 ಕ್ರಿಟೀರಿಯಾದಲ್ಲಿ ಯಾವ್ದಾದ್ರು ಒಂದು ಕ್ರಿಟೀರಿಯಾ ಇದು 2004ರಿಂದ ಜಾರಿಯಲ್ಲಿದೆ. ಈ 10 ಕ್ರಿಟೀರಿಯಾದಲ್ಲಿ ಅಂತಂದ್ರೆ ಇದಕ್ಕೆ ಮುಂಚೆ ನಾವು ಆಲ್ರೆಡಿ ನೋಡಿ ಇಲ್ಲಿ ಹಂಪಿ 1986 ಮತ್ತೆ 87ರಲ್ಲಿ ಆಗಾಯ್ತು. ಇಲ್ಲಿ 2004 ಹಾಗೆ 2000 ಹಿಂದ್ಗಡೆ 10 ಕ್ರಿಟೀರಿಯಾಗಳನ್ನು ಸೆಟ್ ಮಾಡಿದ್ದಾಗ 10ರಲ್ಲಿ 6 ಕ್ರಿಟೀರಿಯಾನ ಇದು ಫುಲ್ಫಿಲ್ ಮಾಡ್ಲೇಬೇಕಿತ್ತು. ಆಗ ಮಾತ್ರ ಇದಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣದ ಪಟ್ಟಿಯಲ್ಲಿ ಅವಕಾಶ ಸಿಗ್ತಾ ಇತ್ತು. 2004ರ ನಂತರ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟು 10 ಕ್ರಿಟೀರಿಯಾಗಳಲ್ಲಿ ಯಾವ್ದಾದ್ರು ಒಂದು ಕ್ರಿಟೀರಿಯಾನ ಅದು ಫುಲ್ಫಿಲ್ ಮಾಡಿದ್ರು ಕೂಡ ಅದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆಯೋದಕ್ಕೆ ಅರ್ಹ ಆಗುತ್ತೆ ಅನ್ನೋ ಒಂದು ರೂಲ್ಸ್ ನ ಮಾಡಿದ್ದಾರೆ. ಹಾಗಾಗಿ 2004 ಈಚೆಗೆ 10 ಕ್ರಿಟೀರಿಯಾಗಳಲ್ಲಿ ಯಾವ್ದಾದ್ರು ಒಂದನ್ನ ಪರಿಗಣಿಸಿದ್ರೆ ಸಾಕು. ಹಾಗಾಗಿ ಐಕಾಮರ್ಸ್ ಈ 10ರಲ್ಲಿ ಒಂದನ್ನ ಮ್ಯಾಚ್ ಆಗಕ್ಕೆ ಅದು ಟ್ರೈ ಮಾಡುತ್ತೆ. ಆ 10ರಲ್ಲಿ 10 ಏನು ಕ್ರಿಟೀರಿಯಾಗಳು ಅಂತ ನಾವು ಜನರಲ್ ಆಗಿ ನೋಡೋದಾದ್ರೆ ಮಾಸ್ಟರ್ ಪೀಸ್ ಆಫ್ ದಿ ಹ್ಯೂಮನ್ ಕ್ರಿಯೇಟಿವ್ ಜೀನಿಯಸ್ ಆಗಿರ್ತದೆ. ಅದೊಂದು ಮಾನವ ಕುಲದಲ್ಲಿ ಅದೊಂದು ಅವರ ಅತಿ ಬುದ್ಧಿವಂತಿಕೆಯಿಂದ ಬಳಸಿ ರಚನೆ ಮಾಡಿರುವಂತಹ ಒಂದು ಕೃತಿಯಾಗಿರ್ಬೋದು ಅದು. ಮತ್ತೆ ಇಂಪಾರ್ಟೆಂಟ್ ಇಂಟರ್ಚೇಂಜ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್. ಅದು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಒಂದು ಮೌಲ್ಯಯುತವಾದ ಆದರ್ಶಗಳನ್ನ ಅದು ವರ್ಗಾಯಿಸ್ತಾ ಇರಬೇಕು. ಆ ರೀತಿಯಾದ ಇರೋಂಥದ್ದಾಗಿರ್ಬೋದು. ಅದು ಪುಸ್ತಕನೂ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಯಾವ್ದು ನ್ಯಾಚುರಲ್ ಆಗಿರುವಂತ ಒಂದು ಲ್ಯಾಂಡ್ಸ್ಕೇಪ್ ಆಗಿರ್ಬೋದು. ಹಾಗೆ ಯುನಿಕ್ ಮತ್ತೆ ಎಕ್ಸೆಪ್ಷನಲ್ ಟೆಸ್ಟಿಮನಿ, ಹಲವಾರು ಕಾಲಗಳಿಂದ ಅದು ಯುನಿಕ್ ಆಗಿರ್ಬೇಕು, ವಿಶೇಷವಾಗಿರ್ಬೇಕು. ಮತ್ತೆ ಜಗತ್ತಿನ ಇತರೆ ಭಾಗಗಳಲ್ಲಿ ಅದರ ಏನು ರೆಪ್ಲಿಕೆಂಟ್ ಇರುತ್ತಲ್ಲ ಅದು ಆದಷ್ಟು ತೀರಾ ಕಡಿಮೆ ಇರಬೇಕು. ಇಲ್ಲಿಗೆ ಅದು ವಿಶೇಷವಾಗಿರುವಂತದ್ದಾಗಿರ್ಬೇಕು. ಮತ್ತೆ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ, ಎಲ್ಲರಿಂದಲೂ ಮಾನ್ಯತೆಗೆ ಒಳಪಡುವಂತ ಅದು ಜಾಗ ಆಗಿರ್ಬೇಕು. ನಾವು ಈ ಕ್ರಿಟೀರಿಯಾವನ್ನೇ ಇವಾಗ ತೆಲಂಗಾಣ ಏನು ಈ ರಾಮಪ್ಪ ಟೆಂಪಲ್ ಅನ್ನೋದನ್ನ ಯುನೆಸ್ಕೋ ಘೋಷಣೆ ಮಾಡಿದಿಲ್ಲ, ಈ ಕ್ರಿಟೀರಿಯಾದ ಕೆಳಗೆ ಇದನ್ನ ನಾವು ಯುನೆಸ್ಕೋ ಇದನ್ನ ಒಪ್ಕೊಂಡಿದೆ. ಯಾವುದು ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಅನ್ನೋದ್ರ ಕೆಳಗಡೆ. ಹಾಗೆ
ಸಮುದ್ರ ಆಗಿರ್ಬೋದು ಅಥವಾ ನದಿ ಪಾತ್ರದಲ್ಲಿ ಜನ ವಾಸ ಮಾಡ್ತಿರ್ತಕ್ಕಂಥ ಜಾಗ ಆಗಿರ್ಬೋದು, ಯಾವುದೇ ನಾಗರಿಕತೆಗಳು ಹುಟ್ಟಿ ಬೆಳೆದಿರ್ಬೋದು ಅಥವಾ ಈಗಲೂ ಜೀವಿಸ್ತಾ ಇರ್ಬೋದು ಅಥವಾ ನಾಗರಿಕತೆಗಳು ನಶಿಸಿ ಹೋಗಿರ್ಬೋದು, ಅವನ್ನು ಕೂಡ ಇದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಅವಕಾಶ ಇದೆ. ಮತ್ತೆ ಇದು ಸೂಪರ್ಲೇಟಿವ್ ನ್ಯಾಚುರಲ್ ಫಿನಾಮಿನಾ ಆಗಿರ್ಬೋದು, ಅಂದ್ರೆ ಎಕ್ಸೆಪ್ಷನಲ್, ಇದು ಅಸಾಮಾನ್ಯವಾಗಿರುವಂತಹ ಯಾವ್ದಾದ್ರು ಕೃತಿಗಳಿರ್ಬೋದು, ಅವರ ಕೆಲಸಗಳಿರ್ಬೋದು, ಇದರಲ್ಲೂ ಯುನೆಸ್ಕೋ ಪಟ್ಟಿಯಲ್ಲಿ ಇದು ಅವಕಾಶ ಇದೆ ಜಾಗ ಪಡೆಯೋದಕ್ಕೆ. ಹಾಗೆ ಒಮ್ಮೆ ಸೇರಿಸಿದ್ರೆ ಯುನೆಸ್ಕೋ ಪಟ್ಟಿಯಲ್ಲಿ ಒಮ್ಮೆ ಯಾವ್ದಾದ್ರು ಪಟ್ಟಿಯಲ್ಲಿ ಸೇರಿಸಿದ್ರೆ ಆಗುವಂತ ಪ್ರಯೋಜನ ಏನು ದೇಶಕ್ಕೆ? ಅಲ್ಲಿಂದ ಇದು ಈ ಪಟ್ಟಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಲಿಸ್ಟ್ ಅಲ್ಲಿ ಇದು ಆಯ್ತು ಅಂತಂದ್ರೆ ವಿದೇಶಿ ಪ್ರಯಾಣಿಕರಿಗೆ ಇದು ಅನುಕೂಲ ಆಗುತ್ತೆ. ಇದು ಜಗದ್ವಿಖ್ಯಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೋಡಿ ಹಂಪಿ, ಫಾರಿನರ್ಸ್ ನೀವು ಹಂಪಿಗೂ ಯಾವಾಗಾದ್ರು ನೀವು ಭೇಟಿ ಕೊಟ್ಟಾಗ ನಿಮ್ಗೆ ಇದ್ದೇ ಇರ್ತಾರೆ, ಅಲ್ಲಿ ವಿದೇಶಿಗರು ಇದ್ದೇ ಇರ್ತಾರೆ. ಅವರು ಪೆರುವಿಂದ ಬಂದಿರ್ತಾರೆ, ಅಮೆರಿಕದಿಂದನೂ ಬಂದಿರ್ತಾರೆ, ಈ ಕಡೆ ಜಪಾನಿಂದನೂ ಇರ್ತಾರೆ, ರಷ್ಯಾದಿಂದನೂ ಇರ್ತಾರೆ. ಜಗತ್ತಿನ ನಾನಾ ಭಾಗಗಳಿಂದ ವಿದೇಶಿ ಪ್ರವಾಸಿಗರು ಕೂಡ ಹಂಪಿಗೆ ಬರೋದಕ್ಕೆ ಸಾಧ್ಯ. ಹಂಪಿ ಅನ್ನೋದು ವಿದೇಶಗಳಿಗೆ ಪರಿಚಯ ಆಗುತ್ತೆ, ಇದ್ರದ್ದು ಏನು ಪ್ರಚಾರ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲದು ಕಾರಣ ಏನಂತಂದ್ರೆ ಈ ಯುನೆಸ್ಕೋ ಮಾಡುವಂತಹ ಒಂದು ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಯಾವುದೇ ವಿದೇಶಿ ಪ್ರವಾಸಿಗ ಆ ದೇಶಕ್ಕೆ ಬಂದಾಗ ಇಲ್ಲಿ ವಿಶ್ವ ಮಾನ್ಯತೆಗೊಂಡಿರುವಂತಹ ಪ್ರದೇಶಗಳು ಯಾವ್ದಿದೆ ಅಂತ ಅವನು ನೋಡಿದಾಗ ಫಸ್ಟ್ ಅವನಿಗೆ ಯುನೆಸ್ಕೋ ಲಿಸ್ಟ್ ಇರೋದು ಕಾಣುತ್ತೆ. ಹಾಗಾಗಿ ಅವನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾನೆ. ಇಲ್ಲಿಗೆ ಮೊದಲ ಆದ್ಯತೆ ಕೊಟ್ಟು ಆ ಪ್ರವಾಸಿಗರು ಹೆಚ್ಚಾಗ್ತಾರೆ. ಪ್ರವಾಸಿಗರು ಹೆಚ್ಚಾಗೋದ್ರ ಮೂಲಕ ಇಲ್ಲಿನ ಲೋಕಲ್ ಏನು ಎಕಾನಮಿ ಇರುತ್ತೆ ಅದು ರಿವೈವ್ ಆಗುತ್ತೆ. ಅದು ಆ ಎಕಾನಮಿಗೆ ಇದು ಉತ್ತೇಜನ ಸಿಗುತ್ತೆ. ಮತ್ತೆ ಸರ್ಕಾರ ಕೂಡ ಇದು ಅತಿ ಹೆಚ್ಚು ವಿದೇಶಿಗರು ಬರೋದ್ರಿಂದ ಅಥವಾ ಪ್ರವಾಸಿಗರ ಆಕರ್ಷಣಾ ಕೇಂದ್ರ ಆಗಿರೋದ್ರಿಂದ ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸರ್ಕಾರಕ್ಕೂ ಸಹ ಒಂದು ಮಾರ್ಗಸೂಚಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಸರ್ಕಾರಕ್ಕೆ, ಆ ದೇಶಕ್ಕೆ, ಆ ಜನತೆಗೆ ಮತ್ತೆ ಈ ಕಲ್ಚರಲ್ ಏನಿರುತ್ತೆ ಸಂಸ್ಕೃತಿಯನ್ನು, ಇದನ್ನ ಮುಂದಿನ ಜನರೇಷನ್ಗೆ ನಾವು ಕೊಂಡೊಯ್ಯಬಹುದು, ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನಾವು ಇದು ರೀತಿ ಪಟ್ಟದಕಲ್ಲಲ್ಲೂ ಕೂಡ ನಾವು ನೋಡಿದೀವಿ. ಈ ಎಲ್ಲಾ ಸಂಸ್ಥೆಗಳಿಗೆ ಭಾರತ ದೇಶದಲ್ಲಿ ಈ ಯುನೆಸ್ಕೋ ಜೊತೆಗೆ ಸಹಯೋಗ ಮಾಡೋದಕ್ಕೆ ಅಂತ ಹೇಳಿ ಒಂದು ಸಂಸ್ಥೆನ ಇದೆ, ಇದು ASI. ಈ ಸಂಸ್ಥೆ ಕೆಲಸ ಮಾಡುತ್ತಿದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನಾವು ಏನು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ 1851ರಲ್ಲಿ ಹುಟ್ಟುತ್ತಲ್ಲ, ಅದೇ ರೀತಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಶಾಸ್ತ್ರದ ಈ ಸಂಸ್ಥೆ ಇದು ದೇಶದಲ್ಲಿ ನಡೆಯುವಂತ ಉತ್ಖನನ ಅಥವಾ ಹಳೆಯ ಕಟ್ಟಡಗಳ ಒಂದು ಸಂರಚನೆ, ಸುರಕ್ಷತೆ, ಅದ್ರ ಬಗ್ಗೆ ಈ ಸಂಸ್ಥೆ ಗಮನ ಹರಿಸುತ್ತೆ. ಇದು ಮಿನಿಸ್ಟ್ರಿ ಆಫ್ ಕಲ್ಚರ್ ಇದ್ರ ಕೆಳಗಡೆ ಬರುವಂತ ಸಂಸ್ಥೆ ಆಗಿದೆ. ಇದು ಕೂಡ ದೇಶದಲ್ಲಿ ಹಳೆಯ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು. ಇದ್ರದ್ದು 1861 ಮೊದಲ ಅಧ್ಯಕ್ಷನಾಗಿದ್ದಕ್ಕೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರು ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಯುನೆಸ್ಕೋ ಬಗ್ಗೆ ಈಗ ತಿಳ್ಕೊಂಡ್ವಿ. ಹಾಗೆ ನಾವು ಮುಂದುವರಿತಾ ಈಗ ಯುನೆಸ್ಕೋ ಘೋಷಣೆ ಮಾಡಿರುವಂತ ಈ ರಾಮಪ್ಪ ಟೆಂಪಲ್ ಬಗ್ಗೆ ನಾವು ಮಾತಾಡೋಣ. ನೋಡಿ, 12ನೇ ಶತಮಾನದ ಪೂರ್ವದಲ್ಲಿ ಅಂತಂದ್ರೆ ಚಾಲುಕ್ಯ, ಇಲ್ಲಿ ಕಲ್ಯಾಣಿಯ ಚಾಲುಕ್ಯರು ಇರ್ತಾರೆ. ಈ ಕಲ್ಯಾಣಿಯ ಚಾಲುಕ್ಯರಿಗಿಂತ ಮುಂಚೆ ರಾಷ್ಟ್ರಕೂಟರು ಇರ್ತಾರೆ. ಈ ರಾಷ್ಟ್ರಕೂಟರಿಗಿಂತ ಮುಂಚೆ ಇಲ್ಲಿ ನಮ್ಗೆ ಬಾದಾಮಿಯ ಚಾಲುಕ್ಯರು ಇರ್ತಾರೆ. ಈ ಬಾದಾಮಿಯ ಚಾಲುಕ್ಯರ ಅವನತಿಯ ನಂತರ ರಾಷ್ಟ್ರಕೂಟರು ಅಧಿಕಾರಕ್ಕೆ ಬರ್ತಾರೆ. ಈ ರಾಷ್ಟ್ರಕೂಟರು ಅವನತಿಯ ನಂತರ ಹತ್ತತ್ರ ಇರುವಾಗ ಕಲ್ಲಚೂರಿಗಳು ಈ ರಾಷ್ಟ್ರಕೂಟರ ಅಧೀನದಲ್ಲಿ ಸಾಮಂತ ರಾಜರಾಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿ ಈಗೇನು ತೆಲಂಗಾಣದಲ್ಲಿ ಅಥವಾ ಹಳೆಯ ಆಂಧ್ರ ಇದೆಯಲ್ಲ, ಈ ಆಂಧ್ರದಲ್ಲಿ ಕಾಕತೀಯ ವಂಶಸ್ಥರು ಇಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆದ್ರೆ ಇವರೆಲ್ಲರೂ ಕೂಡ ಈ ರಾಷ್ಟ್ರಕೂಟ ಮತ್ತೆ ಕಲ್ಲಚೂರಿಗಳಿಗೆ ಕಲ್ಯಾಣ ಚಾಲುಕ್ಯರಿಗೆ ಇವರು ಸಾಮಂತ ರಾಜರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವಾಗ ರಾಷ್ಟ್ರಕೂಟ ವಂಶಸ್ಥರು ಪತನ ಆಗೋಕೆ ಶುರುವಾಗುತ್ತೆ, ಕಲ್ಯಾಣಿಯ ಚಾಲುಕ್ಯರು ಪ್ರಭುತ್ವಕ್ಕೆ ಬರ್ತಾರೆ, ಇವರು ವರ್ಧಮಾನಕ್ಕೆ ಬರ್ತಾರೆ. ಈ ಕಲ್ಯಾಣ ಚಾಲುಕ್ಯರಿಗೂ ಸಹ ಈ ಕಾಕತೀಯ ವಂಶಸ್ಥರು ಫಿಟ್ಯೂಟರೀಸ್ ಏನ್ ಸಾಮಂತ ರಾಜರಾಗಿ ಮುಂದುವರಿತಾರೆ. ಕಲ್ಯಾಣದ ಚಾಲುಕ್ಯರು ಯಾವಾಗ ಅವನತಿಯನ್ನು ತಲುಪ್ತಾ ಇರುವ ಸಮಯದಲ್ಲಿ ಒಟ್ಟು 3 ರಾಜವಂಶಗಳು ಪ್ರಬುದ್ಧಮಾನಕ್ಕೆ ಬರುತ್ತೆ. ಅದರಲ್ಲಿ ನಾವು ಉತ್ತರ ಭಾಗದಲ್ಲಿ ನೋಡೋದಾದ್ರೆ ಯಾದವಸ್ ಅಂತ ಏನ್ ಹೇಳ್ತೀವಲ್ಲ ಅವರು, ಮತ್ತೆ ಇಲ್ಲಿ ಕಾಕತೀಯರು ಪ್ರಬಲರಾಗ್ತಾರೆ. ಅದಾದ ನಂತರ ನೆಕ್ಸ್ಟ್ ದಕ್ಷಿಣದಲ್ಲಿ ಹೊಯ್ಸಳರ ಆಳ್ವಿಕೆ ಶುರುವಾಗುತ್ತೆ ಇಲ್ಲಿ. ಹಾಗಾಗಿ ಕಾಕತೀಯ ವಂಶಸ್ಥರು ಪ್ರವರ್ಧಮಾನಕ್ಕೆ ಬರ್ತಾರೆ. ಕಲ್ಯಾಣಿ ಚಾಲುಕ್ಯರ ಅವನತಿಯ ನಂತರ ಇವರು ಪ್ರಬುದ್ಧಮಾನಕ್ಕೆ ಬರುವಂತ ಕಾಕತೀಯ ವಂಶ. ಅದರ ಸ್ಥಾಪಕ ಯಾರು ಅಂತಂದ್ರೆ ಪ್ರೋಲ. ಇಡೀ ಈ ನೋಡಿ ಕಾಕತೀಯ ವಂಶಸ್ಥರನ್ನ ನಾವು ಈ ಆಂಧ್ರದ ದುರ್ಜಯ ಅನ್ನೋ ಒಬ್ಬ ಪುರುಷನಿಗೆ ನಾವು ಸಂಬಂಧ ಪಡ್ತೀವಿ. ಈಗ ನಾವು
ಬೇರೆ ಕಡೆ ನೋಡಿದಿರೋ ತರ ನಮ್ದು ಸೂರ್ಯವಂಶ ಅಂತ ಹೇಳ್ತೀವಿ, ಬೇರೆ ರಾಜರುಗಳು ಹೇಳಿರೋ ತರ. ಅದೇ ರೀತಿ ಇವ್ರದ್ದು ನಮ್ದು ದುರ್ಜಯ ಅನ್ನೋ ವಂಶಕ್ಕೆ ನಾವು ಆ ಮೂಲ ಪುರುಷನಿಂದ ನಾವು ನಮ್ಮ ವಂಶ ಶುರುವಾಗಿದೆ ಅಂತ ಇವರು ಹಲವಾರು ಶಾಸನಗಳಿಗೆ ಹೇಳ್ಕೊಂಡಿದ್ದಾರೆ. ಇವರ ಮೂಲ ಪುರುಷ ಪ್ರೋಲ, ಅಧಿಕೃತವಾಗಿ ರಾಜ್ಯಭಾರನ ಸ್ಥಾಪನೆ ಮಾಡಿರುವಂತ ವ್ಯಕ್ತಿ ಪ್ರೋಲ ಎರಡನೇದು. ನೆಕ್ಸ್ಟ್ ಇವರ ಆಡಳಿತದ ಪ್ರದೇಶ ಯಾವ್ದಾಗಿತ್ತು ಅಂತಂದ್ರೆ ಕೃಷ್ಣ ಮತ್ತೆ ಗೋದಾವರಿಯ ನದಿಯ ತಟಗಳು. ಇವು ಕೃಷ್ಣ ಮತ್ತೆ ಗೋದಾವರಿ ನದಿ ಎರಡು ನದಿಗಳು ಹರಿಯುತ್ತಿದ್ದರಿಂದ ಇದು ಫಲವತ್ತಾದ ಭೂಮಿಯಾಗಿತ್ತು. ಕೃಷಿ ಚಟುವಟಿಕೆಗಳು ಯಾವುದೇ ರೀತಿಯ ತೊಂದರೆ ಇದ್ದರೆ ನಿರ್ವಿಘ್ನವಾಗಿ ಸಾಗ್ತಾ ಇದ್ದಂತಹ ಸಮೃದ್ಧವಾಗಿರುವಂತಹ ಇದು ಪ್ರದೇಶಗಳಾಗಿದ್ದಾವೆ. ಮತ್ತೆ ಇವರ ಎಂಬ್ಲಮ್ ಏನು ರಾಜ ಚಿಹ್ನೆ ಇತ್ತಲ್ಲ, ಇದು ರಾಯ ವರಾಹ. ನಾವು ಈ ರಾಯ ಅನ್ನೋ ಪದನ ನಾವು ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ನೋಡ್ತೀವಿ, ಕೃಷ್ಣದೇವ ರಾಯ ಅಂತ ಕರಿತೀವಿ. ಮತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ನಾವು ಆರ್ಕಿಟೆಕ್ಚರ್ ದೇವಸ್ಥಾನಗಳನ್ನ ನೋಡ್ತೀವಿ, ಗೋಪುರಗಳನ್ನು ಕೂಡ ನಾವು ರಾಯ ಗೋಪುರ ಅಂತ ಕರಿತೀವಿ. ಹಾಗಾಗಿ ರಾಯ ಅನ್ನೋ ಪದ ತೆಲುಗು ಮತ್ತೆ ಕನ್ನಡದವರು ಇಬ್ರು ಕೂಡ ಸಾಮಾನ್ಯವಾಗಿ ಬಳಸ್ತಾ ಇದ್ದಂತಹ ಪದ ಒಂದು ರಾಯ ಅಥವಾ ರಾಜ ಅಥವಾ ರಾಜ ವರಾಹ. ವರಾಹ ಅಂತಂದ್ರೆ ನಾವು ನೋಡಿದೀವಿ, ಅದೊಂದು ಹಂದಿಯ ಮುಖದಲ್ಲಿರುವಂತಹ ಒಂದು ಚಿಹ್ನೆ. ಅದನ್ನು ಅವರು ಬಂಗಾರದ ನಾಣ್ಯ, ಇದು ರುದ್ರಮದೇವಿ ಕಾಲದಲ್ಲಿ ಬಂದಿರುವಂತಹ ಬಂಗಾರದ ನಾಣ್ಯ. ಈ ನಾಣ್ಯದಲ್ಲಿ ನಾವು ಇದನ್ನು ಗುರುತಿಸಬಹುದು. ಹಾಗೆ ಈ ಭಾಗದಲ್ಲಿ ನಾವು ಶ್ರೀ ಅನ್ನೋ ಒಂದು ಅಕ್ಷರವನ್ನು ಕೂಡ ನಾವು ಗುರುತಿಸಬಹುದು. ಇದನ್ನ ಆಂಧ್ರ ಪ್ರದೇಶ ಸರ್ಕಾರನೇ ಕೂಡ ಇದನ್ನ ಇಲ್ಲಿ ಶ್ರೀ ಅಂತ ಇದೆ, ಮತ್ತೆ ಇದು ವರಾಹ ಅಂತ ಹೇಳಿ ಗುರುತು ಮಾಡಿದೆ. ಹಾಗೆ ಇವರ ರಾಜಧಾನಿ ವಾರಂಗಲ್ಲು ಅಥವಾ ಓರಂಗಲ್ಲು, ಮತ್ತೆ ನೆಕ್ಸ್ಟ್ ಹನುಮಕೊಂಡ, ಈ ಎರಡು ಕಡೆನೂ ಇವ್ರದ್ದು ರಾಜಧಾನಿ ಇತ್ತು. ಹಾಗೆ ಇವರ ಫೇಮಸ್ ರೂಲರ್ಸ್ ಯಾರು ಅಂತ ನಾವು ನೋಡಿದ್ರೆ ಪ್ರತಾಪರುದ್ರ, ಮತ್ತೆ ಗಣಪತಿ ದೇವ, ಮತ್ತೆ ಈತನ ಮಗಳು ರುದ್ರಮಾದೇವಿ ಅನ್ನೋ ಒಂದು ಈ ಪ್ರಮುಖ ರಾಜರು ಇವರೆಲ್ಲ. ನೋಡಿ, ಈ ಪ್ರತಾಪ, ರುದ್ರ ಅಥವಾ ಗಣಪತಿ, ರುದ್ರಮ, ಈ ಹೆಸರುಗಳನ್ನೆಲ್ಲ ನೋಡ್ತಾ ಇದ್ರೆ ಇದು ಶೈವಿಸಮಿಗೆ ಸಂಬಂಧಪಟ್ಟಿರೋ ತರ ಇದು ಕಾಣುತ್ತೆ. ಹಾಗಾಗಿ ಇವರು ಶೈವ ಮತಕ್ಕೆ ಇವರು ಹೆಚ್ಚಾಗಿ ಕಾಣಿಕೆಯನ್ನ ಕೊಟ್ಟಿರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗೆ ನಾವು ಈ ಸಾಮ್ರಾಜ್ಯದ ಅವನತಿ ಹೇಗಾಯ್ತು ಅಂತ ನಾವು ನೋಡೋದಾದ್ರೆ, ಡಿಕ್ಲೈನ್ ಬೈ ಅಲ್ಲಾವುದ್ದೀನ್ ಖಿಲ್ಜಿ, ಇವನ ಸೇನಾಧಿಪತಿಯಾಗಿದ್ದಂತಹ ಮಲಿಕ್ ಕಾಫರ್ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಶುರು ಮಾಡಿದಂತಹ ಸಮಯದಲ್ಲಿ ಇಲ್ಲಿ ಯಾರು ಈ ಕಾಕತೀಯ ವಂಶಸ್ಥರಲ್ಲಿ ಪ್ರತಾಪರುದ್ರ ಸೆಕೆಂಡ್ ಇವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಇವನ ಕಾಲದಲ್ಲಿ ದೆಹಲಿ ಸುಲ್ತಾನರ ದಾಳಿ ನಡೆಯುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ತಮಿಳುನಾಡಿನವರೆಗೂ ಪಾಂಡ್ಯರವರೆಗೂ ಹೋಗಿರ್ತಾನೆ. ಇವನು ಕರ್ನಾಟಕಕ್ಕೂ ದಾಳಿ ಮಾಡ್ತಾನೆ, ಮಹಾರಾಷ್ಟ್ರದ ಮೇಲೂ ಕೂಡ ದಾಳಿ ಮಾಡಿದ್ದಾನೆ. ಅದೇ ಸಮಯದಲ್ಲಿ ಕಾಕತೀಯ ವಂಶಸ್ಥರ ಮೇಲೆ ಕೂಡ ದಾಳಿಯಾಗಿದೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಪ್ರತಾಪರುದ್ರ ಎರಡನೇವನು ಸೋಲನ್ನು ಒಪ್ಪಿ ತನ್ನಲ್ಲಿದ್ದಂತಹ ಏನು ಯುದ್ಧದ ಪರಿಹಾರಕ್ಕಾಗಿ ಅಥವಾ ಏನು ಲೂಟಿ ಹೊಡೆಯುವಂತ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಗೋಲ್ಕೊಂಡ ವಜ್ರದ ಗಣಿಗಳಿಂದ ಕಾಕತೀಯ ವಂಶಸ್ಥರು ಏನು ಪಡೆದಿರ್ತಾರಲ್ಲ, ಈ ಕೊಹಿನೂರ್ ವಜ್ರ, ಇದು ದೆಹಲಿ ಸುಲ್ತಾನರಿಗೆ ಮೊದಲ ಬಾರಿಗೆ ವರ್ಗಾವಣೆ ಆಗುತ್ತೆ. ಇವನು ಮಲಿಕ್ ಕಾಫರ್ಗೆ ಇದನ್ನ ಕೊಡ್ತಾರೆ. ಮಲಿಕ್ ಕಾಫರ್ ಅದನ್ನ ದೆಹಲಿಗೆ ಹೋಯ್ತಾನೆ. ಅದು ಅಲ್ಲಿಂದ ನೆಕ್ಸ್ಟ್ ಬ್ರಿಟಿಷರ್ ಕೈಗೆ, ಅಲ್ಲಿಂದ ಅದು ಮುಂದೆ ವಿಕ್ಟೋರಿಯಾ ರಾಣಿಯ ಇವತ್ತು ಕಿರೀಟದಲ್ಲಿ ಅದು ರಾರಾಜಿಸ್ತಾ ಇದೆ. ಹಾಗೆ ಕೊಹಿನೂರ್ನ ಜೊತೆಗೆ ಸುಮಾರು 20,000 ಕುದುರೆಗಳನ್ನ ಕೊಟ್ಟಿದ್ದಾನೆ ಅನ್ನೋ ಒಂದು, ಮತ್ತೆ 100 ಆನೆಗಳನ್ನ ಇದ್ರ ಜೊತೆಗೆ ಈ ಮಲಿಕ್ ಕಾಫರ್ ತಗೊಂಡೋದ ಅನ್ನೋ ಒಂದು ಇತಿಹಾಸದ ಉಲ್ಲೇಖನದಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ನಾವು ಯುನೆಸ್ಕೋ ಇತ್ತೀಚೆಗೆ ಏನು ಘೋಷಣೆ ಮಾಡಿದಿಲ್ಲ, ಈ ರಾಮಪ್ಪ ಟೆಂಪಲ್ ಯುನೆಸ್ಕೋ ಪಟ್ಟಿಯನ್ನ ಸೇರಿದೆಯಲ್ಲ, ಈ ರಾಮಪ್ಪ ಟೆಂಪಲ್ ಬಗ್ಗೆ ನಾವು ನೋಡೋದಾದ್ರೆ, ರುದ್ರಮ ದೇವಿಯ ಕಾಲದ ಆಡಳಿತದ ಅವಧಿಯಲ್ಲಿ ಯುರೋಪಿಯನ್ ಪ್ರವಾಸಿಗ ಮಾರ್ಕೋ ಪೋಲೋ ಈ ರಾಜ್ಯಕ್ಕೆ ವಿಸಿಟ್ ಮಾಡ್ತಾನೆ. ಅವಾಗ ಅವನು ಈ ದೇವಾಲಯವನ್ನು ನೋಡಿ ಅವನು ಗ್ರೇಟೆಸ್ಟ್ ಸ್ಟಾರ್ ಇನ್ ದ ಗ್ಯಾಲಕ್ಸಿ ಡೆಕ್ಕನ್ ಅಂತ ಹೇಳಿದ್ದಾನೆ. ಅಂತಂದ್ರೆ ಇದು ಇಡೀ ದಕ್ಷಿಣ ಭಾರತದಲ್ಲಿ ಇರುವಂತಹ ದೇವಾಲಯಗಳಲ್ಲಿ ಇದೊಂದು ಇಡೀ ಏನು ಗ್ಯಾಲಕ್ಸಿಲಿ ಒಂದು ನಕ್ಷತ್ರ ಕುಡಿದ್ರೆ ನಕ್ಷತ್ರ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತಲ್ಲ, ಅದೇ ರೀತಿ ಇಡೀ ಡೆಕ್ಕನ್ ಒಂದು ಭಾಗದಲ್ಲಿ ಅವೆಲ್ಲಕ್ಕೂ ಕಳಶಪ್ರಾಯವಾದಂತ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ದೇವಸ್ಥಾನ ಯಾವುದ್ರಲ್ಲಿ, ಈ ಕಲೆಯಲ್ಲಿ, ಇದರ ಒಂದು ಸೊಬಗಿನಲ್ಲಿ ಇದು ಹೊಳಿತಾ ಇದೆ ಅನ್ನೋ ಒಂದು ಮಾತನ್ನು ಅವನು ಮಾರ್ಕೋ ಪೋಲೋ ಹೇಳಿದ್ದಾನೆ. ಈ ಮಾತನ್ನು ಕೂಡ ಯುನೆಸ್ಕೋ ಉಲ್ಲೇಖ ಮಾಡಿದೆ. ಇದು ಅವನು ರುದ್ರಮಾದೇವಿಯ ಕಾಲಾವಧಿಯಲ್ಲಿ ಕಾಕತೀಯ ರಾಜ್ಯಕ್ಕೆ ಅವನು ಭೇಟಿ ಕೊಟ್ಟಿರ್ತಾನೆ. ನಾವು ಕಾಕತೀಯ ಅಂತ ಮಾತಾಡ್ತಾ ಇದೀವಿ. ಕಾಕತೀಯ ಅಂತಂದ್ರೆ ಅದರಲ್ಲಿ ಅದು ಪುರಾಣಗಳ ಪ್ರಕಾರ ಅಥವಾ ಹಲವಾರು ಶಾಸನಗಳಲ್ಲಿ ವಿವಿಧ ಇತಿಹಾಸ ತಜ್ಞರು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಓದಿದ್ದಾರೆ. ಕಾಕತೀಯರು ಮೊದಲು ಅವರು ಜೈನರಾಗಿದ್ರು, ನಂತರ ಅವರು ಹಿಂದೂ ಶೈವಿಸಂನಿಗೆ ಬಂದ್ರು.
ಅವರ ಮೂಲ ದೇವರು ಏನು ಜೈನರಲ್ಲಿ ಪದ್ಮಾವತಿ ಅನ್ನೋ ದೇವಿ ಇದೆ, ಅದನ್ನ ಕಕತಿ ಅಂತಾನು ಕರಿತಾ ಇದ್ರು. ಅವರು ಹಿಂದೂ ಧರ್ಮದಲ್ಲಿ ಇದನ್ನ ದುರ್ಗಾದೇವಿ ಅಂತ ತಿಳ್ಕೊಂಡು ಹಂಗಾಗಿ ಅದೇ ಹೆಸರನ್ನ ಇಲ್ಲಿಗೆ ಕ್ಯಾರಿ ಓವರ್ ಮಾಡಿದ್ದಾರೆ. ಹಂಗಾಗಿ ಕಕತಿ, ಕಾಕತೀಯ, ಕಕಟಿ ಅನ್ನೋ ಹಲವಾರು ಹೆಸರುಗಳಲ್ಲಿ ನಾವು ಆ ವಂಶದ ಆರಾಧಕರು ಅಥವಾ ಆ ದೇವಿಯ ಆರಾಧಕರು ಅನ್ನೋ ಹೆಸರಲ್ಲಿ ಇವರು ಕಾಕತೀಯ ಅನ್ನೋ ಹೆಸರನ್ನ ಇಟ್ಕೊಂಡಿದ್ದಾರೆ. ನಾವು ನೋಡಿ ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಾ, ಪ್ಲೇಸ್ ಇದು ಎಲ್ಲಿದೆ ಅಂದ್ರೆ ಪಾಲಂಪೇಟ, ಇದು ವರಂಗಲ್ ಹತ್ರ ಇದೆ. ಎಲ್ಲಿದೆ ಇದು? ಹೈದರಾಬಾದಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇದು ಪಾಲಂಪೇಟ ಅಂತ. ಇದನ್ನ ಕಟ್ಟಿಸಿರುವಂತಹ ಈ ಪಾಳಂಪೇಟದ ನಗರ ನಿರ್ಮಾಣ ಮಾಡಿದವನೇ ಸೇನಾಧಿಪತಿ ರುದ್ರದೇವ. ಯಾವ ಸೇನಾಧಿಪತಿಗಳು ಅಥವಾ ರಾಜರು ಯಾವ್ದಾದ್ರು ಯುದ್ಧ ಗೆದ್ರೆ ಅಥವಾ ಅವರಿಗೆ ಭೂಮಿ ಸಿಕ್ಕಿದ್ರೆ ಅವರು ಅಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡ್ತಾ ಇದ್ರು. ಉದಾಹರಣೆಗೆ ನೋಡೋದಾದ್ರೆ ಶ್ರೀಕೃಷ್ಣ ದೇವರಾಯ ತನ್ನ ತಾಯಿಯ ನೆನಪಿನಲ್ಲಿ ಈಗೇನು ಹೊಸಪೇಟೆ ಅಂತಿದೆಯಲ್ಲ, ನಾಗಲಾಪುರ ಹಳೆಯ ಹೆಸರು, ಅವನು ಸ್ಥಾಪನೆ ಮಾಡಿದಂತಹ ನಗರ ನಾಗಲಾಪುರ, ಅದು ಹೊಸಪೇಟೆ. ಅದೇ ರೀತಿಯಾಗಿ ರಾಜರುಗಳು ತಮ್ಮ ತಾಯಿಯವರು ಅಥವಾ ಹೆಂಡತಿಯರು ಅಥವಾ ಹೆಂಡತಿ ರಾಣಿಯರು ಗಂಡನ ಹೆಸರಿನಲ್ಲಿ ಪಟ್ಟಣಗಳು, ದೇವಸ್ಥಾನಗಳನ್ನ ಕಟ್ಟಿಸೋದು ಸಾಮಾನ್ಯ ಆಗಿತ್ತು. ಅದೇ ರೀತಿ ಸೇನಾಧಿಪತಿಗಳು ತನ್ನ ರಾಜನ ಅವನಿಗೆ ಒಂದು ಖುಷಿಯಾಗಿರೋದಕ್ಕೋಸ್ಕರ ಅಥವಾ ಅವನಿಗೆ ತಾನು ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ ಅನ್ನೋದನ್ನ ತೋರ್ಸೋದಕ್ಕೆ ದೇವಾಲಯಗಳನ್ನ, ಕೆರೆ ಕಟ್ಟೆಗಳನ್ನ ಈ ತರ ಎಲ್ಲ ನಿರ್ಮಾಣ ಮಾಡ್ತಾ ಇದ್ರು. ಅದೇ ರೀತಿ ಕಾಕತೀಯ ವಂಶಸ್ಥರಲ್ಲಿ ಸೇನಾಧಿಪತಿಯಾಗಿದ್ದಂತಹ ರುದ್ರದೇವ, ಚೇಚರ್ಲಸ್ ರುದ್ರದೇವ ಅಂತಾನು ಕರೀತಾರೆ ಅವನ್ನ, ಅಥವಾ ರುದ್ರಯ್ಯ ಅಂತಾನು ಕರೀತಾರೆ. ಈ ರುದ್ರದೇವ ಅನ್ನೋನು 12ನೇ ಶತಮಾನದಲ್ಲಿ ಅಂತಂದ್ರೆ 1213ನೇ ಇಸ್ವಿಯಲ್ಲಿ ಈ ದೇವಾಲಯದ ನಿರ್ಮಾಣಕ್ಕೆ ಅವನು ಕೈ ಹಾಕ್ತಾನೆ. ಇವನು ಗಣಪತಿ ದೇವ ಅವನ ಆಡಳಿತದಲ್ಲಿ ಇವನು ಸೇನಾಧಿಪತಿಯಾಗಿರ್ತಾನೆ. ಈ ದೇವಾಲಯವನ್ನು ಕಟ್ಟುವಕ್ಕೆ ಹಲವಾರು ರೀತಿಯ ತಂತ್ರಜ್ಞಾನಗಳನ್ನು ಉಪಯೋಗಿಸಿದ್ದಾರೆ. ಸ್ಯಾಂಡ್ ಬಾಕ್ಸ್ ಸ್ಟೇಜ್ ಅಂತ ಮಾಡಿದ್ದಾರೆ, ಮತ್ತೆ ಫ್ಲೋಟಿಂಗ್ ಬ್ರಿಕ್ಸ್. ಈ ಸ್ಯಾಂಡ್ ಬಾಕ್ಸ್ ಸ್ಟೇಜ್ ಏನಂತಂದ್ರೆ, ನಾವು ಆಧುನಿಕವಾಗಿ ನಾವು ಮನೆ ನಿರ್ಮಾಣ ಮಾಡೋ ಟೈಮಲ್ಲಿ ನಾವು ಬುನಾದಿ ಅಂತೀವಿ, ಪಾಯ ಅಂತೀವಿ. ನಾವು ಭೂಮಿಯನ್ನು ಆಳಕ್ಕೆ ತೆಗೆದು ಅದರೊಳಗೆ ನಾವು ಕಲ್ಲು ಮಣ್ಣನ್ನು ತುಂಬಿ ಸಿಮೆಂಟ್ ಇಂದ ಪ್ಯಾಕ್ ಮಾಡಿ ಅದಾದ್ಮೇಲೆ ಇದ್ರೊಳಗೆ ಮಣ್ಣು ಸುರಿತೀವಿ. ಮಣ್ಣು ಸುರಿದು ಇದ್ರ ಮೇಲೆ ನಾವು ಮನೆಗಳನ್ನ ನಿರ್ಮಾಣ ಮಾಡಕ್ಕೆ ಶುರು ಮಾಡ್ತೀವಿ, ಇದ್ರ ತಳಪಾಯಕ್ಕೆ ತಕ್ಕ ಹಾಗೆ. ಇಲ್ಲಿ ಸ್ಯಾಂಡ್ ಬಾಕ್ಸ್ ಟೆಕ್ನಾಲಜಿ ಏನ್ ಮಾಡಿದ್ದಾರೆ, ಈ ರೀತಿಯಾದಂತಹ ಒಂದು ತಳಪಾಯದ ವಿನ್ಯಾಸ ಮಾಡಿ ಇದ್ರ ಒಳಗಡೆ ಅವರು ಮರಳನ್ನ ಸುರಿದಿದ್ದಾರೆ. ಮರಳನ್ನ ಸುರಿದು ಅದ್ರ ಮೇಲೆ ಚಪ್ಪಡಿಗಳ ಹೊದಿಕೆಗಳನ್ನ ಒದ್ದಿಸಿ ನಂತರ ಇದ್ರ ಮೇಲೆ ದೇವಾಲಯದ ನಿರ್ಮಾಣವನ್ನ ಮಾಡಿದ್ದಾರೆ. ಯಾಕೆ ಈ ರೀತಿ ಅಂತಂದ್ರೆ, ಯಾವುದೇ ಭೂಕಂಪಕ್ಕೆ ಇದು ಆದ ಸಂದರ್ಭದಲ್ಲಿ ಇದು ತುತ್ತಾಗಬಾರ್ದು ಅಂತ. ಮರಳಿರೋದ್ರಿಂದ ಅದು ಕಲ್ಲಿಟ್ರೆ ನೀವು ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಹಾಗೆ ಒಳಗಡೆ ಮರಳಿರೋದ್ರಿಂದ ಇದು ಸರಿದಾಡಬಹುದು, ಆದ್ರೆ ಪೂರ್ತಿಯಾಗಿ ಡ್ಯಾಮೇಜ್ ಮಾಡಲ್ಲ. ಈ ರೀತಿಯ ಒಂದು ತಂತ್ರಜ್ಞಾನವನ್ನ ಸ್ಯಾಂಡ್ ಬಾಕ್ಸ್ ಸ್ಟೇಜ್ ಅಂದ್ರೆ ವೇದಿಕೆ, ಇದರನ್ನ ಮೂಲಕ ಈ ತಂತ್ರಜ್ಞಾನವನ್ನು ಬಳಸಿ ಈ ದೇವಾಲಯದ ನಿರ್ಮಾಣವನ್ನ ಮಾಡಿದ್ದಾರೆ. ಮತ್ತೆ ಫ್ಲೋಟಿಂಗ್ ಬ್ರಿಕ್ಸ್, ಈ ದೇವಾಲಯಕ್ಕೆ ಇದು ಸ್ಟೇಜು. ಮತ್ತೆ ಈ ದೇವಾಲಯದ ಒಳಗಡೆ ಏನು ಗರ್ಭಗೃಹ ಇದೆಯಲ್ಲ, ಇದ್ರ ಒಳಗಡೆ ಮತ್ತೆ ಈ ಗೋಪುರಕ್ಕೆ ಫ್ಲೋಟಿಂಗ್ ಬ್ರಿಕ್ಸ್, ಇವರು ಇಟ್ಕೆಗಳನ್ನ ಬಳಸಿದ್ದಾರೆ. ಇಟ್ಕೆಗಳು ಎಷ್ಟು ಹಗುರವಾಗಿದ್ದಾವೆ ಅಂತಂದ್ರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿರೋ ಪ್ರಕಾರ ಇದ್ರ ಒಳಗಡೆ ಗರ್ಭಗೃಹದ ಒಳಗಡೆ ಬಳಸಿರುವಂತದ್ದು, ಮೇಲೆ ಗೋಪುರದಲ್ಲಿ ಬಳಸಿರುವಂತ ಇಟ್ಕೆಗಳನ್ನ ನೀರಿನಲ್ಲಿ ತೇಲುವಷ್ಟು ಹಗುರವಾಗಿದ್ದಾವೆ. ಅವು ಕೂಡ ಈಗಿನ ಆಧುನಿಕ ಏನು ನಾವು ಬಳಸ್ತಾ ಇದೀವಲ್ಲ ಕಾಲದಲ್ಲಿ ಇಟ್ಕೆ, ಇದರ ಸೈಜ್ ಅಷ್ಟೇ ಇದಾವೆ. ಆದ್ರೆ ಈಗಿನ ಕಾಲದ ಇಟ್ಕೆಗಳಲ್ಲಿ ಕಾಲು ಭಾಗ ಅವು ತೂಕನ ತೂಗ್ತಾ ಇರುವಂತೆ ಇವು ಹಾಗಾಗಿ ಇದು ಫ್ಲೋಟಿಂಗ್ ಬ್ರಿಕ್ಸ್. ಇದನ್ನ ಈ ತರದ ಒಂದು ತಂತ್ರಜ್ಞಾನವನ್ನ ಈ ದೇವಾಲಯದ ನಿರ್ಮಾಣದಲ್ಲಿ ಬಳಸಿದ್ದಾರೆ. ಈ ದೇವಾಲಯದ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಕಾಕತೀಯ ವಂಶಸ್ಥರು ಯಾರು ಕಲ್ಯಾಣಿಯ ಚಾಲುಕ್ಯರಿಗೆ ಇವರು ಸಾಮಂತರಾಜರಾಗಿದ್ರು. ಅದಕ್ಕಿಂತ ಹಿಂದೆ ರಾಷ್ಟ್ರಕೂಟರಿಗೂ ಇವರು ಸಾಮಂತರಾಗಿದ್ರು. ಹಾಗಾಗಿ ಕರ್ನಾಟಕದ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣಿಯ ಚಾಲುಕ್ಯರು ಏನು ರಾಜರುಗಳು, ಅವರ ವಾಸ್ತುಶಿಲ್ಪ ಕಲೆ, ಅವರ ಆಡಳಿತ ಪದ್ಧತಿ ಅಥವಾ ಈ ನಾಣ್ಯ ವ್ಯವಸ್ಥೆ, ಜಮೀನು ವ್ಯವಸ್ಥೆ, ಸೇನಾ ವ್ಯವಸ್ಥೆ, ಇವೆಲ್ಲವೂ ಕೂಡ ಕಾಕತೀಯ ವಂಶಸ್ಥರು, ಹಾಗೆ ಯಾದವರು ಮತ್ತೆ ದಕ್ಷಿಣದಲ್ಲಿ ಹುಟ್ಟಿದಂತಹ ಹೊಯ್ಸಳರು, ಈ ಎಲ್ಲಾ ಸಾಮ್ರಾಜ್ಯದ ಕಾಂಟೆಂಪ್ರರಿ ರೂಲರ್ಸ್ ಅವರು ಸಮಾನಾಂತರವಾಗಿದ್ದಂಥವ್ರು, ಸಮಾನ ಕಾಲದಲ್ಲಿ ಇದ್ದಂತಹ ಎಲ್ಲಾ ರಾಜವಂಶಸ್ಥರುಗಳ ಮೇಲೆ ಅವರ ಆಡಳಿತದಲ್ಲಿ ಕಲೆ ಶಿಲ್ಪಗಳು ಎಲ್ಲದರಲ್ಲೂ ಕೂಡ ಇದು ಪರಿಣಾಮವನ್ನು ಬೀರಿದೆ. ಹಾಗಾಗಿ ಅವರು ದೇವಸ್ಥಾನ ಕಟ್ಟಿಸಿರುವಂತದ್ದು, ಅವರ ಆರ್ಕಿಟೆಕ್ಚರ್ ಏನಿದೆ, ವಾಸ್ತುಶಿಲ್ಪದಲ್ಲೂ ಕೂಡ ಕರ್ನಾಟಕದ ಚಾಲುಕ್ಯರು ಏನು ಮಾಡಿದಾರಲ್ಲ ಇದರ ಪ್ರತಿಬಿಂಬವನ್ನು ಕೂಡ ನಾವು ಅಲ್ಲಿ ನೋಡ್ಬೋದಾಗಿದೆ. ಕರ್ನಾಟಕದಲ್ಲಿ ಕಲ್ಯಾಣಿ ಚಾಲುಕ್ಯರ ಸಮಯದಲ್ಲಿ ಡಂಬಳದ ಬಸಪ್ಪ ಆಗಿರ್ಬೋದು, ಇಟಗಿ ಮಹಾದೇವ ದೇವಾಲಯ, ಹಾಗೆ ಲಕ್ಕುಂಡಿಯ ಜಿನ ದೇವಾಲಯಗಳು, ಬ್ರಹ್ಮ ಜಿನ ದೇವಾಲಯ ಆಗಿರ್ಬೋದು, ಈ ಇಲ್ಲಿ ಏನೇನೆಲ್ಲ ಅಂಶಗಳಿದಾವೆ ಅವು ಈ ಕಾಕತೀಯ ವಂಶಸ್ಥರಲ್ಲೂ ಕೂಡ ಇವು ಮರುಕಳಿಸಿದಾವೆ. ಹಾಗೆ ಕರ್ನಾಟಕದಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿರೋದಕ್ಕೂ ಫೀಚರ್ಸ್,
ನೋಡಿ, ಕರ್ನಾಟಕದ ದೇವಾಲಯಗಳನ್ನ ನಾವು ಈಸಿಯಾಗಿ ಹೇಳ್ಬೋದು. ಹೊಯ್ಸಳರ ದೇವಾಲಯಗಳು ಸ್ಟೇಜ್ ಮೇಲೆ ನಿರ್ಮಾಣ ಆಗುತ್ತೆ ಯಾವತ್ತು ಅಂತಂದ್ರೆ, ಇದನ್ನ ವಾಸ್ತುಶಿಲ್ಪದ ಭಾಷೆಯಲ್ಲಿ ನಾವು ಜಗತಿ ಅಂತ ಕರಿತೀವಿ. ಈ ಜಗತಿಯ ಮೇಲೆ ಈ ದೇವಾಲಯಗಳ ನಿರ್ಮಾಣ ಕಾರ್ಯ ನಡೆಯುತ್ತೆ. ಏನಿದು ಜಗತಿ ಅಂತಂದ್ರೆ, ಭೂಮಿಯಿಂದ 4-5 ಅಡಿಗಳಷ್ಟು ಎತ್ತರವಾಗಿ ಇದನ್ನ ಸ್ಟೇಜ್ ನ ನಿರ್ಮಾಣ ಮಾಡ್ತಾರೆ. ಇದು ಯಾವುದೇ ರೀತಿಯ ಏನು ಮಳೆ ಬಂದು ಹೆಚ್ಚಾಗ್ಬೋದು, ಅಥವಾ ದೇವಾಲಯ ಎತ್ತರದಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೂ ಇರ್ಬೋದು, ಅಥವಾ ವಿಶಾಲವಾಗಿ ಇದರ ಏರಿಯಾನ ಗುರ್ತು ಮಾಡೋದಕ್ಕೂ ಸಹಾಯ ಆಗುತ್ತೆ. ಹಾಗೆ ಇದೇನು ಸ್ಟೇಜ್ ಜಗತಿ ಅಂತ ಕರಿತೀವಲ್ಲ, ಇದನ್ನ ನಮ್ಮ ಮಾಮೂಲಿ ಹೊಯ್ಸಳರ ಶೈಲಿಯಲ್ಲಿ ನಾವು ದೇವಾಲಯಗಳಲ್ಲಿ ನೋಡೋದಾದ್ರೆ, ನಾವು ಕೆಲವು ದೇವಸ್ಥಾನಗಳನ್ನ ಚೌಕವಾಗಿ ಕಟ್ಟಿದ್ದಾರೆ, ಕೆಲವು ದೇವಾಲಯಗಳ ತ್ರಿಭುಜದಲ್ಲೂ ಕಟ್ಟಿದ್ದಾರೆ, ಹಾಗೆ ಕೆಲವು ದೇವಾಲಯಗಳನ್ನ ನಕ್ಷತ್ರ ಆಕಾರದಲ್ಲೂ ಕೂಡ ಕಟ್ಟಿರೋದನ್ನ ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ನೋಡಿ, ಯಾವುದೇ ಶಿಲ್ಪಕಲೆ ಅಥವಾ ಶಿಲ್ಪ ಯಾರು ಕೆತ್ತುವಂತಹ ಶಿಲ್ಪಿಗೆ ಕುಶಲಕರ್ಮಿಯಾಗಿದ್ರು ಅವನಿಗೆ ಅತಿ ಹೆಚ್ಚು ಜಾಗ ಬೇಕಾಗುತ್ತೆ. ಅವನಿಗೆ ಅತಿ ಹೆಚ್ಚು ಕೆಲಸ ಮಾಡುವ ಆಸಕ್ತಿ ಇರುವವನು ಹೆಚ್ಚು ಮುಖಗಳನ್ನ ಇರುವಂತ ಒಂದು ಸ್ಟ್ರಕ್ಚರ್ ನ ಅವನು ಫಾರ್ಮ್ ಮಾಡ್ತಾನೆ. ನೀವು ತ್ರಿಭುಜದ ರೀತಿಯಲ್ಲಿ ನೀವು ಸ್ಟೇಜ್ ನ ಕ್ರಿಯೇಟ್ ಮಾಡಿದ್ರೆ ನಿಮಗೆ 3 ಮುಖಗಳು ಮಾತ್ರ ಸಿಗುತ್ತೆ. ನೀವು ಈ ತರ ಚೌಕವಾಗಿ ಮಾಡಿದ್ರೆ ನಿಮಗೆ 4 ಮುಖಗಳು ಮಾತ್ರ ಸಿಗುತ್ತೆ. ಅದೇ ನೀವು ಈ ತರ ನಕ್ಷತ್ರಾಕಾರದಲ್ಲಿ ಸ್ಟೇಜ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ರೆ, ಇದಕ್ಕೆ ನಾವು ಹೊಯ್ಸಳರಲ್ಲಿ ಡಬಲ್ ಸ್ಟಾರ್ ನ ಜಾಯಿಂಟ್ ಆಗಿರುತ್ತೆ. ನಿಮಗೆ ನೋಡಿ 1, 2, 3, 4 ಈ ರೀತಿ ಅತಿ ಹೆಚ್ಚು ಮುಖಗಳು, ಅಂದ್ರೆ ಭಿತ್ತಿಗಳು ಅಂತ ಏನ್ ಹೇಳ್ತೀವಲ್ಲ, ದೇವಾಲಯದ ಭಿತ್ತಿಗಳು ನಿಮಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಶಿಲ್ಪಿ ಆರಾಮವಾಗಿ ತನಗೆ ಯಾವುದೆಲ್ಲ ಶಿಲ್ಪಕಲೆಗಳ ಪರಿಜ್ಞಾನ ಇದೆಯೋ ಅದರ ಕುಶಲತೆಯನ್ನ ಅವನಿಗೆ ಮೆರೀಬಹುದು. ಹಾಗಾಗಿ ಹೊಯ್ಸಳರು ನಾವು ಬೇಲೂರು ಇದರಲ್ಲೆಲ್ಲ ನೋಡಿರೋ ತರ ಈ ನಕ್ಷತ್ರಾಕಾರದಿಂದ ಭೂಮಿಯಿಂದ ಈ ಜಗತಿ ನಕ್ಷತ್ರಾಕಾರದ ಜಗತಿ ಭೂಮಿಯಿಂದ ಮೇಲೆದ್ದು ಅದರ ಮೇಲೆ ದೇವಾಲಯದ ನಿರ್ಮಾಣ ಆಗಿ ಕೊನೆ ಶಿಖರದವರೆಗೂ ಇದೇ ನಕ್ಷತ್ರ ಆಕಾರದಲ್ಲಿ ಹೋಗಿ ಕೊನೆಗೊಳ್ಳುತ್ತೆ. ಶಿಲ್ಪಿಗೆ ಅತಿ ಹೆಚ್ಚು ಅವಕಾಶ ಸಿಗೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ರು. ಅದೇ ರೀತಿ ಇಲ್ಲೂ ಕೂಡ ನಕ್ಷತ್ರಾಕಾರದಲ್ಲಿ ಈ ಜಗತಿಯನ್ನು ನಾವು ಗಮನಿಸಬಹುದು. ಈ ಜಗತಿಯ ನಂತರ ಇದೊಂದು ಪೃಷ್ಠ ಅಂತಾನು ಕರಿತೀವಿ. ಅಂದ್ರೆ ಇದು ಈ ಭಾಗದಲ್ಲಿ ಅತಿ ಹೆಚ್ಚಾಗಿರುವಂತಹ ಸಾಲಿಡ್ ಕಲ್ಲುಗಳನ್ನ ಹಾಕಿರ್ತವೆ, ಭಾರವನ್ನು ಹೊರುವಂತಹ ಜಾಗ. ಇದರಲ್ಲಿ ಆನೆ, ಪಟ್ಟಿಕೆಗಳು ಅಂತ ಕರಿತೀವಿ, ಕುದುರೆ, ಹೂವು, ಬಳ್ಳಿ, ಮದನಿಕೆಯರು ಚಿಕ್ಕದಾಗಿ ಇವ್ರನ್ನೆಲ್ಲ ಯುದ್ಧದಲ್ಲಿ ಹೋರಾಡ್ತಿರುವಂತಹ ಸನ್ನಿವೇಶಗಳು, ಇವನ್ನೆಲ್ಲ ಈ ಪಟ್ಟಿಕೆಗಳಲ್ಲಿ ಈ ಪೃಷ್ಠಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಇದಾದ ನಂತರ ಈ ಭಾಗನ ನಾವು ಭಿತ್ತಿ ಅಂತ ಕರಿತೀವಿ, ಅಂದ್ರೆ ಗೋಡೆ. ಇದು ನಾವು ಕನ್ನಡದಲ್ಲಿ ಮಾತಾಡುವಾಗ ಭಿತ್ತಿ ಪತ್ರಗಳನ್ನು ಅಂಟಿಸ್ಬೇಡಿ ಗೋಡೆ ಮೇಲೆ ಅಂತೆಲ್ಲ ಹಾಕಿರ್ತೀವಿ. ಸೊ ಭಿತ್ತಿ ಅಂತಂದ್ರೆ ಇದು ಗೋಡೆ ಅಷ್ಟೇ. ಈ ಭಾಗದಲ್ಲಿ ನಾವು ಬೇಲೂರು ಹಳೆಬೀಡುಗಳಲ್ಲೆಲ್ಲ ನೋಡಿರೋ ತರ ಇಲ್ಲೆಲ್ಲ ಶಿಲ್ಪಕಲೆಗಳನ್ನ ಕೆತ್ತಿದ್ದಾರೆ. ಹಾಗೆ ಇಲ್ಲೂ ಕೂಡ ಹಲವಾರು ಶಿಲ್ಪಕಲೆಗಳನ್ನ ಈ ರಾಮಪ್ಪ ದೇವಾಲಯದಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಅದಾದ ನಂತರ ಇದು ಮಾಡು, ಚಾಚು ಇದನ್ನ ಕರಿತೀವಿ ಈ ಭಾಗನ. ಈ ರಾಮಪ್ಪ ದೇವಾಲಯದ ವಿಶೇಷತೆ ಏನಂತಂದ್ರೆ, ಇದ್ರ ಕೆಳಗಡೆನೂ ಕೂಡ ಶಿಲ್ಪಕಲೆನ ಶಿಲ್ಪಿ ತೋರಿಸಿದ್ದಾನೆ. ಇದು ವಿಶೇಷವಾಗಿದೆ ಈ ದೇವಾಲಯದ್ದು. ಹಾಗೆ ನಾವು ಮೇಲೆ ಹೋಗ್ತಾ, ಇದು ಗೋಪುರ. ಇದು ಹಗುರವಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಫ್ಲೋಟಿಂಗ್ ಬ್ರಿಕ್ಸ್ ನ ಬಳಸಿರ್ಬೋದು. ಇದು ದ್ರಾವಿಡ ಶೈಲಿಯಲ್ಲಿದೆ. ಇಲ್ಲಿಂದ ಶುರುವಾಗಿ ಮೇಲೆ ಹೋಗ್ತಾ 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 ನಮ್ಗೆ ಗೋಪುರದ ಏನು ಅಳತೆ ಇದೆಯಲ್ಲ ಅದು ಚಿಕ್ಕದಾಗ್ತಾ ಹೋಗುತ್ತದೆ. ಮತ್ತೆ ಈ ದೇವಾಲಯವನ್ನ ಕಟ್ಟಿದಂತಹ ಶಿಲ್ಪಿ ಹೆಸರನ್ನೇ ರಾಮಪ್ಪ. ಅವನು ತನ್ನ ಜೀವನದ 40 ವರ್ಷಗಳನ್ನು ಸುದೀರ್ಘವಾಗಿ ಈ ದೇವಾಲಯ ಕಟ್ಟಡ ನಿರ್ಮಾಣದಲ್ಲಿ ಅವನು ಕಳೆದಿರೋದ್ರಿಂದ ಆ ದೇವಾಲಯಕ್ಕೆ ಹೆಸರಾಗಿ ಅವನಿಗೊಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರನು ರಾಮಪ್ಪ ಅಂತಾನು ಕರೀತಾರೆ. ಮತ್ತೆ ಈ ದೇವಾಲಯದ ಒಳಗಡೆ ಪೂಜೆಗೊಳ್ತಾ ಇರುವಂತಹ ದೇವರು ಕೂಡ ರಾಮಲಿಂಗೇಶ್ವರ ಅನ್ನೋ ದೇವರಾಗಿರೋದ್ರಿಂದ ಆ ಎರಡಕ್ಕೂ ಇದು ರಾಮಪ್ಪ ಅನ್ನೋ ಹೆಸರು ಈ ದೇವಾಲಯಕ್ಕೆ ಬಂದಿದೆ. ಹಾಗೆ ಈ ದೇವಾಲಯದ ಒಳಗಡೆ ಕಂಬಗಳನ್ನ ನಾವು ಗಮನಿಸಿದ್ರೆ ನಾವು ಗಮನಿಸಬಹುದು. ನೋಡಿ, ಹಲವಾರು ಇಲ್ಲಿ ನೋಡಿ ಶಿಲಾಬಾಲಕಿಯರ ತರ ಇವರು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಕೆಲವರು ವೀಣೆನ ಬಾರಿಸ್ತಾ ಇದ್ದಾರೆ. ಇಲ್ಲಿ ಮಣಿಗಳ ರೀತಿಯಲ್ಲಿ ಕೆತ್ತಿದ್ದಾರೆ. ಇದನ್ನ ಲೇತ್ ಟೆಕ್ನಾಲಜಿಯಲ್ಲಿ ನಾವು ಯಾವ್ದು ಮೆಟಲ್ ವರ್ಕ್ ನ ಮಾಡ್ತೀವಲ್ಲ, ಇದೇ ರೀತಿಯಲ್ಲಿ ಆಗಿನ 12ನೇ ಶತಮಾನದಲ್ಲಿ ಅವರು ಎಷ್ಟು ವ್ಯಾಸ ಏನು ಸುತ್ತಳತೆ ಅಂತೀವಲ್ಲ ಅದೆಲ್ಲವೂ ಪರಿಪೂರ್ಣವಾಗಿ ಮಾಡಿದ್ದಾರೆ. ಮತ್ತೆ ಇಂಟ್ರಿಕೇಟೆಡ್ ಡಿಸೈನ್ಸ್, ಸೂಕ್ಷ್ಮಾತಿ ಕಲೆಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ನಾವು ಕರ್ನಾಟಕದ ದೇವಾಲಯಗಳ ಮಟ್ಟಕ್ಕೆ ಹೇಳೋದಾದ್ರೆ, ನಾವು ಬೇಲೂರಿನಲ್ಲಿ ಶಿಲಾಬಾಲಕಿಗಳನ್ನ ಕೆತ್ತಿದ್ದಾರೆ. ಅವ್ರನ್ನ ನಾವು ನಾಟ್ಯರಾಣಿ ಶಾಂತಲೆಯ ಮೂರ್ತಿಗಳಿದಾವೆ. ಅವ್ರನ್ನ ಮದನಿಕೆ ಅಂತ ಕರಿತೀವಿ, ದರ್ಪಣ ಸುಂದರಿ ಅಂತ ಕರಿತೀವಿ. ಅಲ್ಲಿ ಮೇಕಪ್ ಮಾಡ್ಕೊಂತ ಇರೋಂತ ಶಿಲಾಬಾಲಕಿಯರನ್ನೆಲ್ಲ ಕಿತ್ತಿದ್ದಾರೆ. ಅದೇ ರೀತಿ ಈ ರಾಮಪ್ಪ ಟೆಂಪಲ್ ನಲ್ಲಿ ಕೂಡ ನಾವು ಶಿಲಾಬಾಲಕಿಯರನ್ನ ನಾವು ಕಾಣ್ತೀವಿ. ಇದನ್ನ ಆಲಸ್ಯ ಕನ್ಯಾ ಅನ್ನೋ ಒಂದು ಕಾನ್ಸೆಪ್ಟ್. ಆಲಸ್ಯ ಕನ್ಯಾ ಕಾನ್ಸೆಪ್ಟ್ ನಮಗೆ ಬರೋದು ಈ ಕಾಕತೀಯ ವಂಶಸ್ಥರಲ್ಲಿ.
ನಾವು ಕರ್ನಾಟಕದಲ್ಲಿ ಶಿಲಾಬಾಲಕಿಯವರನ್ನ, ಮದನಿಕೆ, ದರ್ಪಣ ಸುಂದರಿಯನ್ನ ಯಾವ ರೀತಿ ನೋಡ್ತೀವೋ, ಆಲಸ್ಯ ಕನ್ಯೆ ಕಾನ್ಸೆಪ್ಟ್ ಈ ಕಾಕತೀಯ ವಂಶಸ್ಥರಲ್ಲಿ ಬರುತ್ತೆ. ನಾವು ಇಲ್ಲಿ ನೋಡ್ಬೋದು ಎಷ್ಟೋ ನುಣುಪಾಗಿ ಕೆತ್ತಿದ್ದಾರೆ. ಇದನ್ನ ಯಾವುದೇ ರೀತಿಯ ಗ್ರೈಂಡಿಂಗ್ ಮೆಷಿನ್ ಅಥವಾ ಟೆಕ್ನಾಲಜಿ ಏನು ಬಫಿಂಗ್ ಮಿಷಿನ್ ಆತರ ಇಲ್ಲದೆ ಬರೀ ಕೈಯಲ್ಲಿ ಇಷ್ಟು ಸುಂದರವಾಗಿರುವಂತಹ ಶಿಲಾಬಾಲಕಿ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಮತ್ತೆ ಈ ಕಂಬಗಳನ್ನ ನಾವು ನೋಡಿದ್ರೆ ನೋಡಿ, ನಾವಾಗ್ಲೇ ರೂಫ್ ಅಲ್ಲಿ ಈ ತರ ರೂಫ್ ಅಲ್ಲೂ ಕೂಡ ಸುಂದರವಾಗಿ ಕೆತ್ತಿದ್ದಾರೆ ಅಂತ ಹೇಳಿದ್ವಿ. ನಾವಿಲ್ಲಿ ಅದನ್ನ ಗಮನಿಸಬಹುದು ಈ ಭಾಗದಲ್ಲಿ. ಹಾಗೆ ಈ ಕಂಬದಲ್ಲಿ ನಾವು ಈ ಭಾಗನ ಮೇಲ್ಗಡೆ ಭಾರ ಉರುವಂತ ಭಾಗನ ನಾವು ಬೋದಿಗೆ ಅಂತ ಕರಿತೀವಿ. ಈ ಬೋದಿಗೆ ಭಾಗದಲ್ಲಿ ಕರ್ನಾಟಕದಲ್ಲೂ ಕೂಡ ಶಿಲಾಬಾಲಕಿಯರನ್ನು ನಿಲ್ಲಿಸಿದ್ದಾರೆ. ಇದು ರಾಮಪ್ಪ ದೇವಸ್ಥಾನದಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ಹಾಗೆ ರಾಮಪ್ಪ ಟೆಂಪಲ್ ಬಿಟ್ಟು ಮುಂದೆ ಅವರು ಹಲವಾರು 1000 ಪಿಲ್ಲರ್ ಟೆಂಪಲ್, ಇದು ನಮ್ಮಕೊಂಡದಲ್ಲಿ ಇರುವಂತಹ ಒಂದು ದೇವಾಲಯ ಆಗಿದೆ. ಅಂದ್ರೆ 1000 ಕಂಬಗಳ ದೇವಾಲಯ. ಕರ್ನಾಟಕದಲ್ಲಿ ನಾವು 1000 ಕಂಬಗಳ ಬಸಿದಿ, ಇದನ್ನ ನಾವು ಮೂಡುಬಿದಿರೆಯಲ್ಲಿ ಕಾಣ್ತೀವಿ, ಜೈನಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಲ್ಲಿ 1000 ಕಂಬಗಳ ದೇವಾಲಯವನ್ನು ಕೂಡ ಕಟ್ಟಿದ್ದಾರೆ. ನೆಕ್ಸ್ಟ್ ವರಂಗಲ್ಲು ಕೋಟೆ ಮತ್ತೆ ಕೋಟಗಲ್ಲು ದೇವಾಲಯಗಳ ಒಂದು ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್. ಮತ್ತೆ ಇದ್ರ ಜೊತೆಗೆ ಟ್ಯಾಂಕ್. ಅಂದ್ರೆ ತಮಿಳುನಾಡಿನಲ್ಲಿ ಚೋಳರು ಹೇಗೆ ತಮ್ಮ ಆಡಳಿತ ಅವಧಿಯಲ್ಲಿ ಕೆರೆ ಕಟ್ಟೆಗಳು ಮತ್ತೆ ನೀರಿನ ಸಂರಕ್ಷಣೆಗೆ ಹೆಚ್ಚು ಮಹತ್ವ ಕೊಟ್ಟು ಹಲವಾರು ಅಣೆಕಟ್ಟುಗಳನ್ನು ಕಟ್ಟಿಸಿದ್ದಾರೆ, ಕೆರೆಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈಗಲೂ ಕೂಡ ಕೆರೆಗಳ ನಿರ್ಮಾಣದಲ್ಲಿ ನಾವು ಶುರುವಾಗುವುದೇ ಚೋಳರ ಕಾಲದಿಂದಲೂ. ಅಧಿಕೃತವಾಗಿ ಇರುವಂತಹ ದಾಖಲೆಗಳ ಪ್ರಕಾರ ಚೋಳರ ಕಾಲದಿಂದ ಈ ನೀರಿನ ಸಂರಕ್ಷಣೆಗೆ ಆಡಳಿತ ವ್ಯವಸ್ಥೆ ಒತ್ತು ಕೊಟ್ಟಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ತಮಿಳುನಾಡಲ್ಲಿ ಕಟ್ಟಿರುವಂತಹ ಕಾವೇರಿ ಅಣೆಕಟ್ಟು ಭಾರತ ದೇಶದ ಮೊದಲನೇ ಅಣೆಕಟ್ಟು. ಅದು ಸರಿಸುಮಾರು 1500 ವರ್ಷಗಳನ್ನು ಅದು ಪೂರೈಸಿದೆ. ಇದು ಕರಿಕಾಲ ಚೋಳ ಕಟ್ಟಿರುವಂತಹ ಒಂದು ಕಾವೇರಿ ಅಣೆಕಟ್ಟಾಗಿದೆ. ಮತ್ತೆ ಜಾಗತಿಕವಾಗಿ ಇದನ್ನ ಗುರುತಿಸಿದ್ದಾರೆ. ಅದೇ ರೀತಿ ತಮಿಳುನಾಡಿನಲ್ಲಿ ಆಯ್ತು. ಅದೇ ರೀತಿ ಕರ್ನಾಟಕದಲ್ಲಿ ಈ ಆಂಧ್ರದಲ್ಲಿ ಕಾಕತೀಯರು ಕೂಡ ಕಟ್ಟಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ವಿಜಯನಗರ ಸಾಮ್ರಾಜ್ಯದ ರಾವಿಯಾಗಿ ಅದ್ರ ಹಿಂದೆ ಆಳ್ತಿದ್ದಂತ ಎಲ್ಲಾ ರಾಜರುಗಳು ಕೂಡ ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ದಾರೆ. ಇವರು ಕೂಡ ನೀರಿನ ಸಂರಕ್ಷಣೆಗೆ ಮಹತ್ವ ಕೊಟ್ಟಿದ್ದಂತ ಒಂದು ರಾಜವಂಶಸ್ಥರು. ಹಾಗಾಗಿ ಇವರ ಎಲ್ಲ ಹೆಚ್ಚಿನ ದೇವಾಲಯಗಳು ಏಕಕೂಟ ಅಥವಾ ತ್ರಿಕೂಟ ಅಂತಂದ್ರೆ ಯಾವುದೋ ಒಂದು ಡೈಟಿ ಅಥವಾ ಒಂದು ಪೂಜೆಗೊಳ್ಳುವಂತಹ ದೇವರು ಇರುತ್ತೆ ಒಂದು ಸ್ಟೇಜ್ ಮೇಲೆ. ಒಂದು ಏನು ಇದು ಹೇಳಿಲ್ಲ ಜಗತಿ, ಇದ್ರ ಮೇಲೆ ಏಕಕೂಟ ಅಥವಾ ತ್ರೈಕೂಟ ಅಂದ್ರೆ 3 ದೇವರುಗಳು ಇರುವಂತಹ 3 ಶಿಖರಗಳನ್ನು ಹೊಂದಿರುವಂತಹ ದೇವಾಲಯಗಳನ್ನು ನಿರ್ಮಿಸ್ತಾ ಇದ್ರು. ಏಕಕೂಟ ಅಥವಾ ತ್ರಿಕೂಟ, ಈ ತರ ಪಂಚಕೂಟ, ಈ ತರ ಬೆಸ ಸಂಖ್ಯೆಯಲ್ಲಿ ಇವರು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಹಾಗೆ ತೆಲಂಗಾಣ ಸರ್ಕಾರ ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡಿ 1000 ಪಿಲ್ಲರ್ ಟೆಂಪಲ್ ಮತ್ತೆ ವಾರಂಗಲ್ ಫೋರ್ಟ್ ಮತ್ತೆ ಈ ಕೋಟೆಗಳು ಈ 3 ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಹೆಸರು ಸೇರಿಸಬೇಕು ಅಂತ ಹೇಳಿ ಈ ರಾಮಪ್ಪ ಟೆಂಪಲ್ ನ ಜೊತೆಗೆ ಈ 3 ಕೂಡ ಸೇರಿಸಿತ್ತು. ಆದ್ರೆ ಈ 3 ಯಾವ ಸೆಲೆಕ್ಷನ್ ಇನ್ನೂ ಆಗಿಲ್ಲ, ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ. ರಾಮಪ್ಪ ಟೆಂಪಲ್ ಒಂದು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಹಾಗೆ ನಾವು ಮುಂದೆ ಇನ್ನ ಅವರ ಕಲಾತ್ಮಕ ಏನು ಕೆಲಸಗಳಿದಾವೆ ಅದಕ್ಕೆ ಇನ್ನೊಂದು ಉದಾಹರಣೆಯಾಗಿ ನಾವು ಎಕ್ಸ್ಟ್ರಾ ಕಾಕತೀಯ ಕಲಾ ತೋರಣ, ಇದೊಂದು ಬೃಹತ್ ಕಲ್ಲಿನ ತೋರಣ. ಇದು ನೋಡಿ, ಇಲ್ಲಿ 4 ಕಂಬಗಳನ್ನ ಇದಾವೆ. ಇದು 4 ವೇದಗಳಿಗೆ ಕಾನ್ಸೆಪ್ಟಿನಲ್ಲಿ ಮಾಡಿರುವಂತಹ 4 ಕಂಬಗಳು. ಮತ್ತೆ ಇಲ್ಲಿ 7 ಅಮೃತ ಕಲಶಗಳನ್ನ ಇಟ್ಟಿದ್ದಾರೆ. ಹಾಗೆ ಈ ಮಹಾದ್ವಾರದಲ್ಲಿ ಕಾಕತೀಯ ವಂಶಸ್ಥರಲ್ಲಿ ಅವರ ಕೋಟೆಗಳಲ್ಲಿ ದೇವಾಲಯಗಳ ಎಂಟ್ರೆನ್ಸ್ ಗೇಟ್ ವೇ ಏನಿದೆ ಅದರ ಸ್ಟಾರ್ಟಿಂಗ್ ಅಲ್ಲಿ ಆರಂಭದಲ್ಲಿ ಈ ರೀತಿಯ ಸ್ವಾಗತ ಕಮಾನುಗಳು ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಇದನ್ನು ನಾವು ವರಂಗಲ್ ಕೋಟೆಗಳಲ್ಲೂ ನೋಡಿದೀವಿ. ಹಾಗೆ ಇದು ಮುಸ್ಲಿಂ ಆಕ್ರಮಣಕಾರರಿಂದ ತಪ್ಪಿಸೋದಕ್ಕೋಸ್ಕರ ಈ ಕಾಕತೀಯ ಕಲಾ ತೋರಣದಲ್ಲಿ ಯಾವುದೇ ರೀತಿಯ ನಿಮಗೆ ಧಾರ್ಮಿಕ ಚಿಹ್ನೆಗಳು, ಈಶ್ವರ ಅಥವಾ ಗಣಪತಿ ವರಾಹ ಚಿಹ್ನೆ ಆಗಿರ್ಬೋದು, ಯಾವುದೇ ರೀತಿಯ ಕಮಲ, ಯಾವುದೇ ರೀತಿಯ ಧಾರ್ಮಿಕ ಚಿಹ್ನೆಗಳನ್ನು ನಾವು ಕಾಣಲ್ಲ. ಯಾಕೆ ಅಂತಂದ್ರೆ ಇದನ್ನ ದಾಳಿಕೋರರಿಂದ ಇದನ್ನ ರಕ್ಷಿಸಬೇಕಾಗಿರೋ ಕಾರಣದಿಂದ ಅವರು ಧರ್ಮದ ವಿರೋಧಿಗಳಾಗಿದ್ರು. ಧರ್ಮದ ಯಾವುದೇ ರೀತಿಯ ಕೃತಿಗಳು ಕಂಡ್ರೆ ಅವರು ನಾಶಪಡಿಸ್ತಾ ಇದ್ರು. ಅದನ್ನ ತಡೆಯೋದಕ್ಕೋಸ್ಕರ ಇದರ ಮೇಲೆ ಯಾವುದೇ ರೀತಿಯ ಧರ್ಮದ ಚಿಹ್ನೆಗಳನ್ನ ಇಲ್ಲಿ ಕೆತ್ತಲಾಗಿಲ್ಲ. ಹಾಗೆ ಇದು ಮುಖ್ಯವಾಗಿ ಗಣಪತಿ ದೇವನ ಕಾಲದಲ್ಲಿ ಆಗಿರುವಂತ ಒಂದು ಬೃಹತ್ ರಚನೆ. ಇದು ಅವನ ಕಾನ್ಸೆಪ್ಟ್. ಇದು ಗಣಪತಿ ದೇವ, ನಾವು ಏನ್ ಚೇಚರ್ಲ ರುದ್ರ ದೇವ ನೋಡಿದ್ವಲ್ಲ, ಸೇನಾಧಿಪತಿ, ಅವನ ರಾಜ ಆಗಿದ್ದಂತವನು ಇವನು. ರುದ್ರಮ ದೇವಿಯ ತಂದೆ ಅಂತಾನು ಹೇಳ್ತಾರೆ. ಹಾಗೆ ಈ ಕಾಕತೀಯ ಕಲಾ ತೋರಣವನ್ನು ಇವತ್ತು ಇದರ ಪ್ರಾಮುಖ್ಯತೆ ನಾವು ನೋಡೋದಾದ್ರೆ, ಇತ್ತೀಚೆಗೆ ಸರ್ಕಾರ ಏನು ತೆಲಂಗಾಣ ಫಾರ್ಮೇಶನ್ 2014 ನಲ್ಲಿ ಆದ ನಂತರ ಆ ರಾಜ್ಯ ಸರ್ಕಾರ ಈ ಏನು ಇದು ಎಂಬ್ಲಮ್ ಇದೆಯಲ್ಲ, ಈ ಕಾಕತೀಯ ಕಲಾ ತೋರಣವನ್ನೇ
ತನ್ನ ರಾಜ್ಯದ ಚಿಹ್ನೆಯನ್ನಾಗಿ ಸೀಲ್ನಲ್ಲಿ ಇದನ್ನ ಬಳಸಿದೆ. ಮತ್ತೆ ಇನ್ನೊಂದು ಒಳಗಡೆ ಹೈದರಾಬಾದ್ ನಿಜಾಮರ ಏನು ಸಂಸ್ಕೃತಿಯ ದ್ಯೋತಕವಾಗಿ ಚಾರ್ಮಿನಾರ್ನ ಮತ್ತೆ ಕಾಕತೀಯರ ಕುರುವಾಗಿ ಈ ಕಲಾ ತೋರಣವನ್ನ ತನ್ನ ಇದರಲ್ಲಿ ರಾಜ ಚಿಹ್ನೆಯಲ್ಲಿ ಬಳಸಿದೆ. ಇಲ್ಲಿ ಗಮನಿಸಬಹುದು ತೆಲುಗುಲಿ ತೆಲಂಗಾಣ ಪ್ರಭುತ್ವ ಇಂಗ್ಲಿಷ್ ಇದೆ, ಮತ್ತೆ ಉರ್ದುವಲ್ಲೂ ಕೂಡ ಹೈದರಾಬಾದ್ ನಿಜಾಮರ ಭಾಷೆಯಾಗಿ ಉರ್ದುವನ್ನು ಕೂಡ ಇವರು ಬಳಸಿದ್ದಾರೆ. ಹಾಗೆ ನಾವು ತಮಿಳುನಾಡಿನ ಈ ಗೌರ್ಮೆಂಟ್ ಎಂಬ್ಲಮ್ನ ನಾವು ನೋಡೋದಾದ್ರೆ ಇಲ್ಲೂ ಒಂದು ದೇವಸ್ಥಾನ ಕಾಣುತ್ತೆ ನಿಮಗೆ. ಈ ದೇವಸ್ಥಾನ ಯಾವುದು ಅಂತಂದ್ರೆ ಶ್ರೀವಲ್ಲಿಪುತ್ತೂರ್. ಇದು ಆಂಡಾಳ್ ದೇವಿಗೆ ಸಂಬಂಧಪಡುವಂತಹ ಒಂದು ದೇವಾಲಯ. ಇದು ಶ್ರೀವಲ್ಲಿಪುತ್ತೂರಲ್ಲಿರುವಂತಹ ದೇವಸ್ಥಾನ. ಇದನ್ನ ತಮಿಳುನಾಡು ಸರ್ಕಾರ ಇದನ್ನ ತನ್ನ ಲೋಗದಲ್ಲಿ ದ್ರಾವಿಡ ಶೈಲಿಯಲ್ಲಿರುವಂತಹ ಈ ದೇವಸ್ಥಾನವನ್ನ ಬಳಸಿದೆ. ಅಂತದ್ರಲ್ಲಿ ಅರ್ಥ ರಾಜ್ಯ ಸರ್ಕಾರಗಳು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸೋದಕ್ಕೆ ತನ್ನ ಮುದ್ರೆಯಲ್ಲಿ ತನ್ನ ಲಾಂಛನದಲ್ಲಿ ಸರ್ಕಾರ ಅಂದ್ರೆ ಆ ಮಟ್ಟದ ಕಲಾ ಸಂಸ್ಕೃತಿಗೆ ಇದು ಕಾಣಿಕೆ ನೀಡೋದಕ್ಕೆ ಅಥವಾ ಗೌರವ ಮನ್ನಣೆ ನೀಡೋದಕ್ಕೆ ಇದನ್ನ ಬಳಸ್ಕೊಳ್ತವೆ ಸರ್ಕಾರಗಳು. ನೀವು ಈ ಶಿವಲಿಪುತ್ತೂರಿನ ಆಂಡಾಳ್ ಇದನ್ನ ಕೃಷ್ಣದೇವರಾಯ ಆತನ ಅಮುಕ್ತ ಮೌಲ್ಯದ ಕೃತಿಯಲ್ಲಿ ಬರೆದಿರ್ತಕ್ಕಂತಹ ಕೃತಿಯಲ್ಲಿ ಕೂಡ ಇದ್ರ ಬಗ್ಗೆ ಅವನು ಕಥೆನ ಹೇಳಿದ್ದಾನೆ. ಈ ಆಂಡಾಳ್ ದೇವಿಯ ಬಗ್ಗೆ ಕಥೆನ ಹೇಳಿದ್ದಾನೆ. ಹಾಗಾಗಿ ಸರ್ಕಾರಗಳು ಸಂಸ್ಕೃತಿಗೆ ಕಲಾ ಸಂಸ್ಕೃತಿಗೆ ಇವು ಗೌರವ ಸೂಚಿಸೋದ್ರ ಮೂಲಕ ತಮ್ಮ ಎಂಬ್ಲಮ್ಗಳಲ್ಲಿ ಇದನ್ನ ಸೇರಿಸುತ್ತವೆ. ಹಾಗೆ ನಾವು ಇವರ ಕಾಲದಲ್ಲಿ ಬಂಗಾರದ ನಾಣ್ಯಗಳು ಚಾಲನೆಯಲ್ಲಿದ್ವು. ರುದ್ರಮದೇವಿ ಅವಳು ಆಕೆ ತಂದಂತಹ ಕಾಲದಲ್ಲಿ ಇರುವಂತಹ ಮಿಂಟ್ ಆಗಿರುವಂತಹ ಇದು ಗೋಲ್ಡ್ ಕಾಯಿನ್ ಆಗಿದೆ. ಇದನ್ನ ಕೇಸರಿ ವರಾಹ ಅಂತ ಕರೀತೀವಿ. ಕೇಸರಿ ಅಂತಂದ್ರೆ ಸಿಂಹದಷ್ಟು ಶಕ್ತಿಶಾಲಿ, ಅದಕ್ಕೆ ಸಮಾನಾಂತರಿಸಿ ಅಥವಾ ಸಮೀಕರಿಸಿ ವರಾಹವನ್ನ ನಾಣ್ಯ ಅಂತ ಇರುವಂತದ್ದು. ಹಾಗಾಗಿ ಇದನ್ನ ಈ ನಾಣ್ಯಗಳನ್ನು ನಾವು ಕೇಸರಿ ವರಾಹ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಹಾಗೆ ಮುಂದೆ ಅಂದ್ರೆ ತೆಲಂಗಾಣ ಸರ್ಕಾರ 2018 ಮತ್ತು 19 ಸಾಲಿನಲ್ಲಿ ಮಿಷನ್ ಕಾಕತೀಯ ಅನ್ನೋ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ. ನಾವು ತೆಲುಗು ನೋಡ್ಬೋದು. ಮನ ಊರು ಮನ ಚೆರುವು. ಚೆರುವು ಅನ್ನೋದು ತೆಲುಗುಲಿ ಕೆರೆ ಅಥವಾ ನೀರನ್ನ ಸಂರಕ್ಷಣೆ ಮಾಡುವಂತ ಹಳ್ಳ ಕೊಳ್ಳಗಳನ್ನ ಚೆರುವು ಅಂತ ಕರೀತೀವಿ. ನಮ್ಮ ಊರು ನಮ್ಮ ಕೆರೆ ಅನ್ನೋ ಯೋಜನೆ ಇದು. ಇದು ಕೂಡ ನಾವು ಗಮನಿಸಬಹುದು. ತೋರಣ ಇದು ಕಾಕತೀಯ ಇವರ ಇದು ಕೂಡ ಇದನ್ನ ಕಲಾ ತೋರಣವನ್ನು ನಾವು ನೋಡ್ಬೋದಾಗಿದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಗಮನಿಸಬಹುದು ನೀವು ICRISAT ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಅರಿಡ್ ಟ್ರಾಪಿಕ್ಸ್. ಇದು ಇದರ ಹೆಡ್ ಕ್ವಾರ್ಟರ್ಸ್ ಹೈದರಾಬಾದ್ ಅಲ್ಲೇ ಇದೆ. ಇದು ಆಫ್ರಿಕಾದಲ್ಲಿರುವಂತಹ ನೈರೋಬಿ ದೇಶಗಳು ಮತ್ತೆ ಸಬ್ ಆಫ್ರಿಕಾ ದೇಶಗಳಿಗೆ ಇದು ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಮುಖ್ಯವಾಗಿ ಇದು ಸೆಮಿ ಅರಿಡ್ ಅಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅಂದ್ರೆ ಅರೆ ಶುಷ್ಕ. ಅರಿಡ್ ಅಂತಂದ್ರೆ ಶುಷ್ಕ. ಸೆಮಿ ಅರಿಡ್ ಅಲ್ಲಿ ಇರುವಂತಹ ಜಾಗಗಳಿಗೆ ಯಾವ ಬೆಳೆ ಸೂಕ್ತ ಅದ್ರ ಬಗ್ಗೆ ರಿಸರ್ಚ್ ಮಾಡುವಂತ ಒಂದು ಸಂಸ್ಥೆ ಆಗಿದೆ. ಇದು ನಾನ್ ಪ್ರಾಫಿಟ್ ಮತ್ತೆ ನಾನ್ ಪೊಲಿಟಿಕಲ್, ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇಲ್ಲದಿರುವಂತ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಕೃಷಿಗೆ ಸಂಬಂಧಪಟ್ಟಿರುವಂತಹ ಒಂದು ರಿಸರ್ಚ್ ಕಾರ್ಯಕ್ರಮನ ಇದು ಹಮ್ಮಿಕೊಳ್ಳುತ್ತೆ. ಆಗ್ಲೇ ಹೇಳಿದಾಗೆ ನಾವು ಏಷ್ಯಾ ಮತ್ತೆ ಸಹಾರಾ ಆಫ್ರಿಕಾ ದೇಶಗಳಲ್ಲಿ ಇದು ಕೆಲಸ ನಡೆಯುತ್ತೆ. ಭಾರತ ದೇಶದಲ್ಲಿ ಇರುವಂತಹ ಭೂಪ್ರದೇಶದಲ್ಲಿ ಸುಮಾರು 50 ಭಾಗದಷ್ಟು ನಮಗೆ ಈ ಸೆಮಿ ಅರಿಡ್ ಅಂದ್ರೆ ಅರೆ ಶುಷ್ಕ ಪ್ರದೇಶನೇ ಇದೆ. ಹಾಗಾಗಿ ಈ ಸಂಸ್ಥೆ ನಮ್ಮ ದೇಶಕ್ಕೆ ತುಂಬಾ ಮುಖ್ಯವಾಗಿದೆ. ಇವರ ಸಹಾಯದೊಂದಿಗೆ ಈ ತೆಲಂಗಾಣ ಸರ್ಕಾರ ಕಾಕತೀಯ ವಂಶಸ್ಥರು ಏನು ಕೆರೆಕಟ್ಟೆಗಳಿಗೆ ಪುನರುಜ್ಜೀವನಗೊಳಿಸೋದಕ್ಕೆ ನೀರಿನ ಸಂರಕ್ಷಣೆಗೆ ಮಹತ್ವವನ್ನು ಕೊಟ್ಟಿದ್ರು, ಇವರು ಕೂಡ ಅದೇ ದಿಸೆಯಲ್ಲಿ ಅದೇ ದಾರಿಯಲ್ಲಿ ಈ ಕಾರ್ಯಕ್ರಮನ ಇವರು ಅನೌನ್ಸ್ ಮಾಡಿದ್ದಾರೆ. ಯಾವ್ದಕ್ಕಿದು ರೆಜ್ಯುವಿನೇಷನ್ ಆಫ್ ವಾಟರ್ ಟ್ಯಾಂಕ್ಸ್ ಮತ್ತೆ ಪುನರುಜ್ಜೀವನಗೊಳಿಸಲು ಮತ್ತೆ ಅವು ಸಂಪೂರ್ಣ ಸಾಮರ್ಥ್ಯದೊಂದಿಗೆ ನೀರನ್ನ ಹಿಡಿದಿಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಡಿಸಿಲ್ಟೇಷನ್ ಏನು ಹೂಳನ್ನು ತುಂಬಿರುವಂತದನ್ನೆಲ್ಲ ತೆಗೆಯುವಂತ ಕಾರ್ಯಕ್ರಮ, ಅವನ್ನ ಅಂತರ್ಜಲವನ್ನು ಹೆಚ್ಚು ಮಾಡುವಂತದ್ದು, ಹಿಡಿದಿರುವಂತ ನೀರನ್ನ ಹಿಡಿದಿಡುವಂತ ಕಾರ್ಯಕ್ರಮ ಇದನ್ನ ಸರ್ಕಾರ ಮಾಡಿತ್ತು. ಇದು ಯಾರಿಗಾಗಿ ಅಂತಂದ್ರೆ ಸಣ್ಣ ಮತ್ತೆ ಸಣ್ಣ ರೈತರು ಯಾರು ಇರ್ತಾರಲ್ಲ ಇವರ ಕೃಷಿ ಚಟುವಟಿಕೆಗೆ ಪೂರಕವಾಗಿ ಈ ಕಾರ್ಯಕ್ರಮನ ತೆಲಂಗಾಣ ಸರ್ಕಾರ ಈ ICRISAT ಸಂಸ್ಥೆಯೊಂದಿಗೆ ಕೈ ಜೋಡಿಸಿದ್ದನ್ನ ಹಮ್ಮಿಕೊಂಡಿತ್ತು. ಹಾಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾ ಇದ್ವಿ, ಒಮ್ಮೆ ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಯಾವುದೇ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರೋ ಸ್ಥಳಗಳು, ದೇಶದಿಂದ ನಾಮಿನೇಟ್ ಆಗಿರುವಂತಹ ಸ್ಥಳಗಳು, ಅವು ಪರ್ಮನೆಂಟ್ ಆಗಿ ಉಳಿತಾವ, ಯಾವಾಗ ಅದಕ್ಕೆ ಒಂದು ಎಕ್ಸ್ಪಿರೇಷನ್ ಡೇಟ್ ಏನಿರಲ್ವಾ ಅಂತ ನಾವು ನೋಡೋದಾದ್ರೆ ಹಾಗೇನಿಲ್ಲ. ಅವರು ಯುನೆಸ್ಕೋ ಕೊಡೋದೇ ಇಲ್ಲಿ ವಿಶೇಷತೆ ಇದೆ.
ನೀವು ಆ ವಿಶೇಷತೆನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ನೀವು ಅದಕ್ಕೆ ನೀವು ತೊಂದರೆ ಮಾಡಿದ್ರೆ, ಧಕ್ಕೆ ಮಾಡಿದ್ರೆ ಅದರ ಸ್ಟೇಟಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಆ ದೇಶಗಳು ಯಾವ ವಿಶೇಷ ಗುಣಗಳು ಅಂತ ಕನ್ಸಿಡರ್ ಮಾಡಿ ಯುನೆಸ್ಕೋ ಕೊಟ್ಟಿರುತ್ತೋ ಅವನ್ನ ಉಳಿಸ್ಕೋಬೇಕು. ಅದ್ರಲ್ಲಿ ತೊಂದರೆ ಆಯ್ತು, ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ನಾವು ಇದನ್ನ ಒಟ್ಟು ಇದುವರೆಗೂ ಯುನೆಸ್ಕೋ 3 ಏನು ಮುಂಚೆ ಘೋಷಣೆ ಮಾಡಿತ್ತಲ್ಲ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ 3 ಜಾಗಗಳನ್ನ ಈಗ ಡಿಲಿಸ್ಟ್ ಮಾಡಿದೆ, ಅಂದ್ರೆ ತೆಗೆದುಹಾಕಿದೆ. ಅದರಲ್ಲಿ ನಾವು ಮೊದಲಿಗೆ ನೋಡೋದಾದ್ರೆ ಇಲ್ಲಿ ನಾವು ಗಮನಿಸಬಹುದು ಅರೇಬಿಯನ್ ಆರಿಕ್ಸ್ ಸೆಂಚುರಿ ಅಂತ, ಇದು ಒಮನ್ ದೇಶದಲ್ಲಿ ಬರುವಂತದ್ದು. ಗಮನಿಸಬಹುದು ಇಲ್ಲಿ ಗಲ್ಫ್ ಆಫ್ ಒಮನ್ ಇದೆ, ಇದು ಒಮನ್, ಇದು ಯಮನ್ ಆಗುತ್ತೆ. ಈ ಒಮನ್ ಜಾಗದಲ್ಲಿ ಈ ಪ್ರದೇಶದಲ್ಲಿ ಇದ್ದಂತಹ ಸೆಂಚುರಿ ಇದು. ಇಲ್ಲಿ ಏನು ಯಾವ ಪ್ರಾಣಿ ಅಂತಂದ್ರೆ ಈ ರೀತಿಯ ಪ್ರಾಣಿಗಳಿದ್ದು, ಜಿಂಕೆಗೆ ರೀತಿಯ ಹೋಲುವಂತ ಆರಿಕ್ಸ್ ಅಂತ ಕರೀತಾರೆ ಇದನ್ನ. ಈ ಸೆಂಚುರಿ ಇತ್ತು ಇಲ್ಲಿ. ಆದ್ರೆ ಯಾವುದು ಇದನ್ನ 1994ರಲ್ಲಿ ಇದನ್ನ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಗೆ ಆಡ್ ಮಾಡಿದ್ರು. ಆದ್ರೆ ಇಲ್ಲಿ ಈ ಒಮನ್ ಸುಲ್ತಾನೇಟ್ಸ್ ಅಥವಾ ಇಲ್ಲಿರುವಂತಹ ಜನಗಳು ಅತಿಯಾದ ಬೇಟೆ ಆಡುವುದರ ಮೂಲಕ ಇದನ್ನ ಎಂಡೇಂಜರ್ಡ್ ಸ್ಪೀಶೀಸ್ ಮಾಡಿದರೆ, ತೀವ್ರ ಅಳಿವಿನಂಚಿಗೆ ಇವನ್ನ ತಗೊಂಡೋಗಿದ್ದಾರೆ. ಈ ಪ್ರದೇಶದಲ್ಲಿ ನೀವು ಇಲ್ಲಿ ನೋಡ್ಬೋದು, ನೀವು ಹಿನ್ನೆಲೆಯಲ್ಲಿ ಇಲ್ಲಿ ಮರುಭೂಮಿ ಇದೆ, ಇಲ್ಲಿ ಸಮುದ್ರ ಇದೆ, ಹಾಗೆ ಇಲ್ಲಿ ಈ ಭಾಗದಲ್ಲಿ ಬೆಟ್ಟಗಳಿದ್ದಾವೆ. ಈ ವಿಶೇಷವಾದ ಕಾರಣದಿಂದ ಇಲ್ಲಿ ವಿಶೇಷವಾದಂತಹ ಗಿಡಗಳ ಸಸ್ಯವರ್ಗ ಬೆಳೆದು ಇಲ್ಲಿ ಈ ಪ್ರಾಣಿಗಳ ಸರ್ವೈವ್ ಆಗಕ್ಕೆ ಇದು ಸಹಕಾರಿಯಾಗಿತ್ತು. ಆದ್ರೆ ಈ ಪ್ರಾಣಿಗಳನ್ನೇ ಇಲ್ಲಿನ ಜನ ಅತಿಯಾಗಿ ಬೇಟೆಯಾಡಿರೋದ್ರಿಂದ ಈ ಪ್ರಾಣಿಗಳು ಈಗ ಕಡಿಮೆ ಸಂಖ್ಯೆಗೆ ಇಳಿದಿದ್ದಾವೆ. ಅದರ ಎಚ್ಚರಿಕೆಯ ಪೂರ್ವವಾಗಿ ಯುನೆಸ್ಕೋ ಈ ಸ್ಥಳವನ್ನ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಇಂದ ತೆಗೆದುಹಾಕಿದೆ. ಇದನ್ನ 2007ನಲ್ಲಿ ವಜಾಗೊಳಿಸಿದೆ. 94ರಲ್ಲಿ ಸೇರಿಸಿ 2007ರಲ್ಲಿ ಇದನ್ನ ವಜಾ ಮಾಡಿದೆ. ಹಾಗೆ ನಾವು ಮತ್ತೆ ನೋಡೋದಾದ್ರೆ ಡ್ರೆಸ್ಡೆನ್ ಎಲ್ಬ್ ವ್ಯಾಲಿ, ಜರ್ಮನಿ. ನಾವು ಇಲ್ಲಿ ನೋಡಿ ಈ ಮ್ಯಾಪ್ ಅಲ್ಲಿ ನಾವು ಗಮನಿಸಬಹುದು, ಬರ್ಲಿಂಗ್ ಇದೆ, ಇಲ್ಲಿ ನಮಗೆ ಡ್ರೆಸ್ಡೆನ್ ಅಂತ ಇಲ್ಲಿದೆ. ಇದು ಎಲ್ಬ್ ರಿವರ್, ಇದು ಈ ನದಿ ಹರಿಯುತ್ತೆ. ಈ ಪಟ್ಟಣದ ಮೂಲಕವಾಗಿ ಈ ನದಿ ಹರಿಯುತ್ತೆ. ಈ ಪಟ್ಟಣ ಹಲವು ಶತಮಾನಗಳಿಂದ ಇಲ್ಲಿ ನಾಗರಿಕತೆಯ ಬೆಳೆದು ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಹಲವಾರು ರೀತಿಯ ಕೊಡುಗೆಗಳನ್ನು ಕೊಟ್ಟಿರುವಂತಹ ಪಟ್ಟಣ ಇದು. ಇಲ್ಲಿ ಈ ಎಲ್ಬ್ ನದಿ ಹರಿಯುತ್ತೆ. ಇದಕ್ಕೆ ಈ ಜರ್ಮನ್ ಸರ್ಕಾರ ಏನ್ ಮಾಡಿದೆ, ಇಲ್ಲಿ ದೊಡ್ಡದಾದಂತಹ ಸ್ಟೀಲ್ ಬ್ರಿಡ್ಜ್ ಅನ್ನ ಈ ನದಿ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಮಾಡಿದೆ. ಹಾಗಾಗಿ ಅಲ್ಲಿರುವಂತಹ ಇದು ಏನು ಸಾಂಸ್ಕೃತಿಕ ವ್ಯಾಲ್ಯೂ ಮುಂಚೆ ಏನಿತ್ತಲ್ಲ ಅದರ ವ್ಯಾಲ್ಯೂ ಈಗ ಕಡಿಮೆ ಆಗಿದೆ ಅನ್ನೋ ಉದ್ದೇಶಕ್ಕೆ ಡ್ರೆಸ್ಡೆನ್ ಎಲ್ಬ್ ವ್ಯಾಲಿಗೆ ಏನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಕೊಟ್ಟಿತ್ತಲ್ಲ ಯುನೆಸ್ಕೋ, ಇದನ್ನು ಕೂಡ ಡಿಲಿಸ್ಟ್ ಮಾಡಿದೆ. 2009ರಲ್ಲಿ ಇದನ್ನ ತೆಗೆದುಹಾಕಿದೆ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಅನ್ನೋ ಕಾರಣಕ್ಕೆ. ನಾವು ಅದೇ ರೀತಿ ಕರ್ನಾಟಕದಲ್ಲಿ ಹಂಪಿಲೂ ಕೂಡ ಸುಮಾರು 2006-7ನೇ ಸಾಲಿನಲ್ಲಿ ಹಂಪಿಯ ಪಕ್ಕದಲ್ಲಿರುವಂತ ಹಂಪಿ ನದಿ ಇರುವಂತ ಒಂದು ನದಿ ಏನಿದೆ ತುಂಗಭದ್ರಾ, ಇಲ್ಲಿ ಹಂಪಿ ಪಟ್ಟಣ, ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. ಮತ್ತೆ ಇಲ್ಲಿರುವಂತ ಬೇರೆ ಬೇರೆ ಗ್ರಾಮಗಳಿದಾವೆ. ಈ ನದಿಗೆ ಸೇತುವೆ ಕಟ್ಟೋದಕ್ಕೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಶುರು ಮಾಡಿತ್ತು. ಎರಡೂ ಭಾಗದಿಂದನೂ, ಈ ಕಡೆಯಿಂದ ಭಾಗದಿಂದ ಸೇತುವೆ ಶುರುವಾಗಿತ್ತು, ಈ ಕಡೆ ಭಾಗದಿಂದನೂ ಸೇತುವೆ ಶುರುವಾಗಿತ್ತು. ಅದಾದ ನಂತರ ಯುನೆಸ್ಕೋಗೆ ಇದು ಕಂಪ್ಲೇಂಟ್ ಹೋಗಿ ಯುನೆಸ್ಕೋದವರು ನಾವು ಈ ರೀತಿ ಕನ್ಸಿಡರ್ ಮಾಡಿದ್ರೆ ನಾವು ಇದನ್ನ ಸ್ಟೇಟಸ್ ನ ನಿಮ್ದ ಕ್ಯಾನ್ಸಲ್ ಮಾಡ್ತೀವಿ, ಹಂಪಿಗೆ ಕೊಟ್ಟಿರುವಂತ ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿರುವಂತದನ್ನ ನಾವು ತೆಗಿತೀವಿ ಅನ್ನೋ ಅವರು ವಾರ್ನಿಂಗ್ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಎರಡೂ ಸೇತುವೆಗಳ ನಿರ್ಮಾಣವನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತು. ಈಗಲೂ ಕೂಡ ನೀವು ನೋಡ್ಬೋದು ಹಂಪಿಲಿ ಸೇತುವೆಗಳು ಅರ್ಧ ಕಟ್ಟಿದಾವೆ, ಈ ಕಡೆ ಅರ್ಧ ಆಗಿದೆ. ಅಂದ್ರೆ ಯಾವುದೇ ರೀತಿಯ ಮಾನವ ಚಟುವಟಿಕೆಗಳನ್ನ ಅಭಿವೃದ್ಧಿಗೋಸ್ಕರ ಹೆಸರಲ್ಲಿ ಅಲ್ಲಿರುವಂತಹ ಪ್ರದೇಶನ ನೀವು ಡಿಸ್ಟರ್ಬ್ ಮಾಡಿ ಆ ಸೌಂದರ್ಯಕ್ಕೆ ನೀವು ಧಕ್ಕೆ ತಂದ್ರೆ ಯುನೆಸ್ಕೋ ಲಿಸ್ಟ್ ಇಂದ ಇದನ್ನ ಹೊರಗಾಕುತ್ತೆ. ಹಾಗೆ ಇತ್ತೀಚೆಗೆ ತೀರಾ ನ್ಯೂಸ್ ಅಲ್ಲಿ ಒಂದು 4-5 ದಿವಸದ ಹಿಂದೆ ಆ ಲಿವರ್ಪೂಲ್, ನಾವು ಫುಟ್ಬಾಲ್ ಮ್ಯಾಚ್ ಅಲ್ಲಿ ನಾವು ಗಮನಿಸಿದೀವಿ, ಲಿವರ್ಪೂಲ್ ಟೀಮೇ ಇದೆ, ತುಂಬಾ ಫೇಮಸ್ ಇದೆ. ಇದು ಯುನೈಟೆಡ್ ಕಿಂಗ್ಡಮ್ 2021 ಕಳೆದ ಒಂದು 3-4 ದಿವಸಗಳ ಹಿಂದೆ ಇದನ್ನ ಇಲ್ಲಿರುವಂತಹ ಲಿವರ್ಪೂಲ್ ಅನ್ನೋ ಜಾಗವನ್ನ ಇದು ಡಿಲಿಸ್ಟ್ ಮಾಡಿದೆ. ಇಲ್ಲಿಂದ ಯುನೆಸ್ಕೋ ಪಟ್ಟಿಯಿಂದ ಇದನ್ನ ತೆಗೆದುಹಾಕಿದೆ. ಕಾರಣ ಏನು ಅಂತಂದ್ರೆ ಈ ಲಿವರ್ಪೂಲ್ ಅನ್ನೋದು ಒಂದು ಪೋರ್ಟ್ ಏರಿಯಾ. ಹಲವಾರು ಶತಮಾನಗಳಿಂದ ಬ್ರಿಟನ್ ಏನು ಹಲವಾರು ದೇಶಗಳಿಗೆ, ಜಗತ್ತಿನ ನಾನಾ ಭಾಗಗಳಿಗೆ ಏನು ಇವರು ನಾವೆಯಿಂದ ಹೋಗಿದ್ರಲ್ಲ, ನ್ಯಾವಿಗೇಷನ್ ಮೂಲಕ ಎಲ್ಲಾ ದೇಶಗಳನ್ನ ರೀಚ್ ಆಗಿ ತಮ್ಮ ಸಾರ್ವಭೌಮತ್ವವನ್ನು ಸಾಧಿಸಿದಂತಹ, ಅದಕ್ಕೆ ಸಾಕ್ಷಿಯಾಗಿದ್ದಂತಹ ಈ ಲಿವರ್ಪೂಲ್ ಪೋರ್ಟ್ ಏರಿಯಾನ ಈಗಿನ ಅಲ್ಲಿನ ಸ್ಥಳೀಯ ಸರ್ಕಾರ ಇದೊಂದು ಸ್ಟೇಡಿಯಂ ನಿರ್ಮಾಣ ಮಾಡಕ್ಕೆ ಹೊರಟಿತ್ತು. ಹಾಗಾಗಿ ಯುನೆಸ್ಕೋ ಈ ಲಿವರ್ಪೂಲ್ ನ ಮಾನ್ಯತೆಯನ್ನ ಇವಾಗ ಇದು ರದ್ದುಗೊಳಿಸಿದೆ. ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ನೋಡಿ, ಒಟ್ಟು
ಬ್ರಿಟನ್ ನಲ್ಲಿ 4 ಭಾಗಗಳನ್ನ ನಾವು ಗುರುತಿಸ್ತೀವಿ. ಒಂದು ಸ್ಕಾಟ್ಲೆಂಡ್ ಉತ್ತರದಲ್ಲಿರುವಂತದ್ದು, ಇನ್ನೊಂದು ಪಶ್ಚಿಮ ಭಾಗಕ್ಕಿರುವಂತಹ ವೇಲ್ಸ್ ಸಾಮ್ರಾಜ್ಯ, ಮತ್ತೆ ಲಂಡನ್ ಇದೆ, ಇನ್ನೊಂದು ಐರ್ಲೆಂಡ್. ಈ ಎಲ್ಲದನ್ನು ನಾವು ಸೇರಿಸಿ ಒಟ್ಟಾರೆಯಾಗಿ ನಾವು ಯುನೈಟೆಡ್ ಸಂಯುಕ್ತವಾಗಿರುವಂತಹ ಒಂದು ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ಅದರಲ್ಲಿ ಈ ಇಂಗ್ಲೆಂಡ್ ಭಾಗದಲ್ಲಿ ಬರುವಂತ ಒಂದು ಲಿವರ್ಪೂಲ್ ಅನ್ನ ಯಾವುದು ಯುನೆಸ್ಕೋ ತನ್ನ ವಿಶ್ವ ಪಾರಂಪರಿಕ ಪಟ್ಟಿಯಿಂದ ಇದನ್ನ ಹೊರಗಾಕಿದೆ. ಅಂದ್ರೆ ಅರ್ಥ, ಈ ಪಟ್ಟಿಯಲ್ಲಿರುವಂತಹ ಹೆಸರುಗಳು ಯಾವುದೇ ಕಾರಣಕ್ಕೂ ಇವು ಶಾಶ್ವತವಾಗಿ ಉಳಿಯುವಂತದ್ದಲ್ಲ. ಯಾವ ಕಾರಣಕ್ಕೆ ಅವರು ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅನ್ನೋ ವಿಶೇಷತೆಗೆ ನೀವು ಸರ್ಕಾರ ಅಥವಾ ಅಲ್ಲಿರುವಂತಹ ಜನಗಳು ಧಕ್ಕೆ ತಂದ್ರೆ ಆ ಪಟ್ಟಿಯಿಂದ ಅದು ಹೊರಗುಳಿಬೇಕಾಗುತ್ತೆ. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿರೋ ಪ್ರಕಾರ DPSP ಆರ್ಟಿಕಲ್ 49ನೇ ಪ್ರಕಾರ ಸರ್ಕಾರ ಅಲ್ಲಿರುವಂತಹ ಸ್ಥಳೀಯವಾಗಿ ಸಾಂಸ್ಕೃತಿಕವಾಗಿ ಏನೆಲ್ಲ ಈ ಮಾನ್ಯುಮೆಂಟ್ಸ್ ಇರುತ್ತೆ ಇದನ್ನ ರಕ್ಷಣೆ ಮಾಡಬೇಕಾಗಿರುವಂತದ್ದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ. ಹಾಗೆ ನಾಗರಿಕರಾಗಿರುವಂತಹ ಪ್ರಜ್ಞಾವಂತ ಸಮಾಜದ ಜವಾಬ್ದಾರಿ ಕೂಡ ಆಗಿದೆ. ನಾವು ಕಳೆದ ವರ್ಷ 2018-19 ನೋಡಿದ್ವಿ, ಹಂಪಿಲಿ ಯಾರೋ ಕಿಡಿಗೇಡಿಗಳು ಈ ರೀತಿ ಈ ಸ್ಟ್ರಕ್ಚರ್ ನ ಹೊಡೆದಾಕಿದ್ದಾರೆ, ಉರುಳಿಸಿದ್ದಾರೆ, ನಿಧಿ ಆಸೆಗಾಗಿ ಹೊಂದಿದ್ದಾರೆ ಅನ್ನೋ ಎಲ್ಲಾ ಸುದ್ದಿಗಳನ್ನ ನಾವು ಓದಿದ್ದೀವಿ. ಸಂಸ್ಕೃತಿ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಮೌಲ್ಯಗಳ ಜೊತೆಗೆ ಇದು ನಿರಂತರವಾಗಿ ಮುಂದೆ ಸಾಗ್ತಾ ಇರಬೇಕು. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ದೇವಾಲಯವನ್ನ ಅಥವಾ ಹಲವಾರು ನಮ್ಮ ಬೇಲೂರು ಹಳೆಬೀಡು ದೇವಾಲಯಗಳು ಕೂಡ ಈ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇನ್ನ ಹಾಗೆ ಇದಾವೆ. ಇದನ್ನ ಮತ್ತೆ ಭಾರತ ಸರ್ಕಾರ ಇನ್ನು ಮುಂದೆ ನಡೆಯುವ ಮೀಟಿಂಗ್ ಗಳಲ್ಲಿ ವಿವಿಧ ದೇಶಗಳ ರಾಜತಾಂತ್ರಿಕ ಸಂಬಂಧಗಳ ಸಹಾಯದಿಂದ ಈ ಏನು ವರ್ಲ್ಡ್ ಹೆರಿಟೇಜ್ ಕಮಿಟಿ ನಡೆಯುತ್ತಲ್ಲ ಈ ಮೀಟಿಂಗ್ ಗಳಲ್ಲಿ ಒತ್ತಾಯ ಏರೋದ್ರ ಮೂಲಕ ಹಲವಾರು ಸ್ಥಳಗಳನ್ನ ಇನ್ನು ಹೆಚ್ಚಾಗಿ ಸೇರಿಸಿ ಭಾರತ ದೇಶಕ್ಕಿಂತ ಪ್ರವಾಸಿಗರು ಹೆಚ್ಚಾಗಿ ಬರಲಿ, ಕರ್ನಾಟಕ ಹಾಗೂ ಇತರೆ ರಾಜ್ಯಗಳ ಎಲ್ಲಾ ಏನು ವಿಶೇಷವಾದ ಪ್ರದೇಶಗಳ ಪರಿಚಯ ಇಡೀ ಜಗತ್ತಿಗಾಗ್ಲಿ, ಇದ್ರ ಮೂಲಕ ಕಲೆ ಸಂಸ್ಕೃತಿ ಅಭಿವೃದ್ಧಿಯಾಗಿ ಚಿರಾಯುವಾಗ್ಲಿ ಅಂತ ಆಶಿಸೋಣ. ಥ್ಯಾಂಕ್ ಯು ಆಲ್.